ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು 22 ಜೂನ್ 2020 ಪೇಪರನ್ನು ನೋಡಲಿದ್ದೇವೆ. ಸುದ್ದಿಗೆ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್, ಎಸ್ಸೆ ಮಾಡ್ಯೂಲ್, ಎಥಿಕ್ಸ್ ಮಾಡ್ಯೂಲ್ ಹಾಗೂ ಆಂಥ್ರಪಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮ್ಯಾಥಮೆಟಿಕ್ಸ್, ಜಿಯೋಗ್ರಫಿ ಆಪ್ಷನಲ್ಸಿನ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಶುರು ಮಾಡಲಾಗುತ್ತಿದೆ. ಈಗಷ್ಟೇ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಮುಂದೆ ಹೋಗಿರೋದ್ರಿಂದ ಅಕ್ಟೋಬರ್ 4ಕ್ಕೆ ಇರುವ ಪ್ರಿಲಿಮ್ಸಿನ ಕಾರಣದಿಂದಾಗಿ ಇನ್ನೂ ವಿದ್ಯಾರ್ಥಿಗಳಿಗೆ ತಾವು ಇರುವಂತಹ ಕೆಲವೊಂದು ವೀಕ್ ಏರಿಯಾಸ್ ಮತ್ತು ಸ್ಕೋರ್ ಮಾಡಬಹುದಾದಂತಹ ಒಂದಿಷ್ಟು ಕಂಫರ್ಟಬಲ್ ಸಬ್ಜೆಕ್ಟ್ಸಿನ ಮೇಲೆ ಒಂದಿಷ್ಟು ರಿವಿಷನ್ ಮಾಡಿದ್ದಲ್ಲಿ ಅವರಿಗೆ ಹೆಚ್ಚಿನ ಅವಕಾಶ ಹಾಗೂ ಹೆಚ್ಚಿನ ಆನ್ಸರ್ ರೈಟಿಂಗ್ ಸ್ಕಿಲ್ಸ್ಗಳ ಮೇಲೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಈ ಪ್ರೋಗ್ರಾಮ್ಸ್ಗಳನ್ನು ಲಾಂಚ್ ಮಾಡಲಾಗಿದೆ. ಈ ಪ್ರೋಗ್ರಾಮ್ಸಿನ ಹೆಚ್ಚಿನ ಮಾಹಿತಿಗಾಗಿ ನೀವು ಚಂದ್ರ ಲೇಔಟ್ನ ಬೆಂಗಳೂರು ಬ್ರಾಂಚಿಗೆ ಕಾಲ್, ವಾಟ್ಸಪ್ ಅಥವಾ SMS ಸಹ ಮಾಡಬಹುದು. ಅದಕ್ಕೆ ಬೇಕಾದ ನಂಬರ್ 9121412929 ಆಗಿರುತ್ತದೆ. ಇಂದು ನಾವು 3 ದೀಪ್ ಆರ್ಟಿಕಲ್ಸ್ ಹಾಗೂ 4 ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ TNA ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ದೀಪಿಗೆ ಸಂಬಂಧಪಟ್ಟಂತಹ ಎಡಿಷನ್ ವೈಸ್ ಪೇಜ್ ನಂಬರ್ಸ್ ಹಾಗೂ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ಸನ್ನು ಸಹ ಇಲ್ಲಿ ಕೊಡಲಾಗಿದೆ. ಇಂದಿನ ಮೊದಲನೇ ಆರ್ಟಿಕಲ್, ಫೈಟಿಂಗ್ ಎ ಡಬಲ್ ಪ್ಯಾಂಡಮಿಕ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ COVID-19 ಯಾವ ಎಪಿಡೆಮಿಕ್ಕಿಗೆ ಭಾರತ ಗುರಿಯಾಗಿದೆಯೋ ಅದರ ಜೊತೆಯಲ್ಲಿ ಇನ್ನೊಂದು ಪ್ಯಾಂಡಮಿಕ್ಕಿಗೆ ನಾವು ಅಥವಾ ಇನ್ನೊಂದು ಎಪಿಡೆಮಿಕ್ಕಿನ ಜೊತೆ ನಾವು ಹೊರದಾಡ್ತಾ ಇದ್ದೀವಿ ಈ ಸಮಾಜದಲ್ಲಿ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ವಿಶ್ಲೇಷಣೆಯನ್ನು ಕೊಡಲಾಗಿದೆ. ಇಲ್ಲಿ ಕೊಟ್ಟಿರುವಂತಹ ವಿಷಯ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಫಾರ್ ಪ್ರಿಲಿಮ್ಸ್ ಹಾಗೂ ಮೇನ್ಸ್ನಲ್ಲಿ GS ಪೇಪರ್ 1, GS ಪೇಪರ್ 2 ರೋಲ್ ಆಫ್ ವುಮೆನ್ ಆ್ಯಂಡ್ ವುಮೆನ್ ಆರ್ಗನೈಸೇಷನ್ಸ್, GS ಪೇಪರ್ 2 ಅಲ್ಲಿ ಗವರ್ನೆನ್ಸ್ ಸೆಕ್ಷನಲ್ಲಿ ನಮಗೆ ಇದು ಸಹಕಾರಿಯಾಗಲಿದೆ. ಇಲ್ಲಿ ಓದುವಂತಹ ವಿಶ್ಲೇಷಣೆ ನಮಗೆ ಯಾವ ರೀತಿಯಾಗಿ ಜೆಂಡರ್ ಬೇಸ್ಡ್ ವೈಲೆನ್ಸು ಕ್ರೈಸಿಸ್ ಟೈಮ್ಗಳಲ್ಲಿ ಅಥವಾ ಈ ರೀತಿಯ ಸಮಯಗಳಲ್ಲಿ ಜೆಂಡರ್ ಬೇಸ್ಡ್ ವೈಲೆನ್ಸಿನ ಮೇಲೆ ಆಗ್ತಾ ಇರುವಂತಹ ವ್ಯತ್ಯಾಸಗಳು ಹಾಗೂ ವೇರಿಯೇಷನ್ಸ್ಗಳನ್ನು ನೋಡಲಿದ್ದೇವೆ. ಅದರ ಜೊತೆಯಲ್ಲಿ ಯಾವ ರೀತಿಯ ಕ್ರಮಗಳನ್ನು ತಗೊಳ್ಳಲು ಅವಕಾಶವಿದೆ ಹಾಗೂ ತಗೊಳ್ಳುವ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಾಗಿದೆ. ಸೊ ಈ ಆರ್ಟಿಕಲ್ನಲ್ಲಿ COVID-19 ಯಾವ ರೀತಿಯ ಡೊಮೆಸ್ಟಿಕ್ ಹಾಗೂ ಜೆಂಡರ್ ಬೇಸ್ಡ್ ವೈಲೆನ್ಸಿನ ಮೇಲೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಹಾಗೂ ಯಾವ ರೀತಿಯಾಗಿ ಅವುಗಳಲ್ಲಿ ಆಗ್ತಾ ಇರುವಂತಹ ನಿರ್ವಹಣೆಗಳ ಬಗ್ಗೆ ಇಲ್ಲಿ ನೋಡಲಿದ್ದೇವೆ. ಸೊ ಮೊದಲನೇದಾಗಿ ಐತಿಹಾಸಿಕವಾಗಿ ಕಂಪೇರ್ ಮಾಡಿದಾಗ ಈ ರೀತಿಯ ಪ್ಯಾಂಡಮಿಕ್ಸ್ ಅಥವಾ ಈ ರೀತಿಯ ಕ್ರೈಸಿಸ್ ಆದಂತಹ ಪ್ರಪಂಚದಲ್ಲಿ ಆವಾಗ ಡೊಮೆಸ್ಟಿಕ್ ವೈಲೆನ್ಸಿನ ಮೇಲೆ ಯಾವ ರೀತಿಯ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನಾವು ನೋಡಲಿದ್ದೇವೆ. ಸೊ ಮೊದಲನೇದಾಗಿ ಸುಮಾರು 2014ರಲ್ಲಿ ಎಬೋಲಾ ವೈರಸ್ ಯಾವಾಗ ವೆಸ್ಟ್ ಆಫ್ರಿಕಾದಲ್ಲಿ ಆಗಿತ್ತೋ ಆ ಸಮಯದಲ್ಲಿ 60% ಸಾವುಗಳು ಅಂದರೆ ಟೋಟಲ್ ಡೆತ್ಸ್ ಏನಾಗಿದ್ವೋ ಅದರಲ್ಲಿ 60% ಡೆತ್ಗಳು ಮಹಿಳೆಯರದಾಗಿತ್ತು. ಹಾಗೆ ಕ್ಯಾಂಟರ್ಬರಿ ಅನ್ನೋ ನ್ಯೂಜಿಲ್ಯಾಂಡ್ನಲ್ಲಿ ಯಾವಾಗ ಅರ್ಥಕ್ವೇಕ್ ಆಗಿತ್ತೋ ಆ ಸಮಯದಲ್ಲೂ ಸಹ 53% ಡೊಮೆಸ್ಟಿಕ್ ವೈಲೆನ್ಸಿನಲ್ಲಿ ಹೆಚ್ಚಳಕೆಯನ್ನು ಕಾಣಲಾಗಿತ್ತು. ಹಾಗೆ ಯಾವ ರೀತಿಯಾಗಿ ಜೆಂಡರ್ ವೈಲೆನ್ಸ್ ಈ ಕ್ರೈಸಿಸ್ ಪೀರಿಯಡಲ್ಲಿ ಆಗ್ತಾ ಇರುವಂತಹ ಕಾರಣಗಳನ್ನು ನೋಡಿದಾಗ ಮೊದಲನೇದು ಈ ರೀತಿಯ ಕ್ರೈಸಿಸ್ ಟೈಮಲ್ಲಿ ಆಗುವಂತಹ ಫ್ರಸ್ಟ್ರೇಷನ್ ಮತ್ತು ಕೋಪ ಹೆಣ್ಣು ಮಕ್ಕಳು ಅದನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಹೆಚ್ಚಾಗಿ ಗಂಡು ಮಕ್ಕಳಿಂದ ಆಗ್ತಾ ಇರುವಂತಹ ಫ್ರಸ್ಟ್ರೇಷನ್ ಅಥವಾ ಕೆಲಸ ಕಳ್ಕೊಳ್ಳುವ ಭೀತಿ ಹಾಗೂ ಕನ್ಫ್ಯೂಷನ್, ಡಿಪ್ರೆಷನ್ ಅದನ್ನೆಲ್ಲ ಹೆಣ್ಣು ಮಕ್ಕಳ ಮೇಲೆ ಆ ದೌರ್ಜನ್ಯವನ್ನು ಎಸಗಿಬಿಡ್ತಾರೆ. ಎರಡನೇದು ವುಮೆನ್ನು ಆ ಏರಿಯಾಗಳಲ್ಲಿ ಆ ಕ್ರೈಸಿಸ್ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಡಾಕ್ಟರಿಗೆ ಹೋಗಿ ಅಪ್ರೋಚ್ ಮಾಡದೇ ಇರೋ ಹಾಗೆ ಅವಕಾಶಗಳು ಸಿಗೋದಿಲ್ಲ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಎಮರ್ಜೆನ್ಸಿ ಕಾಲ್ಸ್ ಮತ್ತು ಡೊಮೆಸ್ಟಿಕ್ ವೈಲೆನ್ಸಿಗೆ ಸಂಬಂಧಿತ ಇಂಟರ್ನೆಟ್ ಸರ್ಚ್ಗಳು ಹೆಚ್ಚಾಗುತ್ತವೆ. ಅದೇ ರೀತಿಯಲ್ಲಿ ಈ ಪ್ಯಾಂಡಮಿಕ್ಕಿಂದಾಗಿ ಅಥವಾ ಮಾಸ್ಕ್ ಲಾಕ್ಡೌನಿಂದ ಏನು ಆಗಿತ್ತೋ ಸಮಯದಲ್ಲಿ ಈ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಮಧ್ಯೆ ಇರುವಂತಹ ಲರ್ನಿಂಗ್ ಗ್ಯಾಪ್ ಏನಿದೆ ಶಾಲೆಗೆ ಕಳಿಸಿದಾಗ ಆ ಲರ್ನಿಂಗ್ ಗ್ಯಾಪಿನಲ್ಲೂ ಸಹ ಹೆಚ್ಚು ಆಗುವ ಸಾಧ್ಯತೆಗಳನ್ನು ಕಾಣ್ತೀವಿ. ಅದೇ ರೀತಿಯಲ್ಲಿ ಈ ಲಾಕ್ಡೌನ್ ಸಮಯದಲ್ಲಿ ಸೆಕ್ಷುವಲ್ ಎಕ್ಸ್ಪ್ಲೋಟೇಷನ್ ಆಗಿರ್ಬೋದು, ಅರ್ಲಿ ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಚೈಲ್ಡ್ ಮ್ಯಾರೇಜ್ ಅಥವಾ ಫೋರ್ಸ್ಡ್ ಮ್ಯಾರೇಜಿಗೂ ಕೂಡ ಎಷ್ಟೋ ಸಾರಿ ಆಗುವ ಅವಕಾಶಗಳು ನಾವು ಹೆಚ್ಚಿನ ಮಾತ್ರದಲ್ಲಿ ನೋಡ್ತೀವಿ. ಅದೇ ರೀತಿಯಲ್ಲಿ ಎಷ್ಟೊಂದು ಜನ ಈ ದಬ್ಬಾಳಿಕೆಗೆ ಒಳಗಾದವರು ಹೆಚ್ಚಿಗೆ ರೆಸ್ಟ್ರಿಕ್ಟೆಡ್ ಟು ಹೋಮ್ ಇರೋದ್ರಿಂದ ಪೊಲೀಸ್ ಅವರಿಗೆ ಅವರು ಹೋಗೋದಿಲ್ಲ ಹಾಗೂ ಹೆಲ್ತ್ ವರ್ಕರ್ಸು ಈ ಪ್ಯಾಂಡಮಿಕ್ ಸಮಯದಲ್ಲಿ ಅವರಿಗೆ ಸಹಕಾರಿ ಅಥವಾ ಸಹಾಯ ಮಾಡುವ ನಿಟ್ಟಿನಲ್ಲಿ ಬೇಕಾದ ಸಹಾಯ ಹಸ್ತನ ಚಾಚಲಾಗದೆ ಹೆಣ್ಣು ಮಕ್ಕಳು ಈ ಸಮಯದಲ್ಲಿ ತುಂಬ ತೀವ್ರವಾಗಿ ಆಘಾತಕ್ಕೆ ಒಳಗಾಗ್ತಾರೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಕಾಮನ್ವೆಲ್ತ್ ನೇಷನ್ಸ್ ಯಾವ ಕ್ರಮಗಳನ್ನು ತಗೋಬೇಕಾಗಿದೆ ಅಥವಾ ಕಾಮನ್ವೆಲ್ತ್ ನೇಷನ್ಸ್ ಇದಕ್ಕೆ ಮಾಡಬೇಕಾದಂತಹ ವಿಷಯಗಳ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಹಾಗಾದರೆ ಮೊದಲನೇದಾಗಿ ಕಾಮನ್ವೆಲ್ತ್ ನೇಷನ್ ಅಂದರೆ ಏನು? ಇದನ್ನು ಮೊದಲಿಗೆ ಬ್ರಿಟಿಷ್ ಕಾಮನ್ವೆಲ್ತ್ ಅಂತಲೇ ಕರಿತಾ ಇದ್ದೀವಿ. ಸೊ ಇದೊಂದು ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್. ಇದರಲ್ಲಿ 53 ರಾಷ್ಟ್ರಗಳು ಒಂದಾಗಿರುತ್ತವೆ.
ಹೆಚ್ಚಿಗೆ ಇರುವಂತಹ ಅಂದರೆ ಅತಿ ಹೆಚ್ಚು ಇರುವಂತಹ ರಾಷ್ಟ್ರಗಳು ಯಾವ ಬ್ರಿಟಿಷ್ ಕಾಲೋನಿಗೆ ಅಥವಾ ಬ್ರಿಟಿಷ್ ಎಂಪೈರಿಗೆ ಒಳಗಾಗಿದ್ದವು ಅವು ಇಲ್ಲಿ ಕಾಮನ್ವೆಲ್ತ್ ನೇಷನ್ಸಲ್ಲಿ ನಾವು ಕಾಣುವಂತಹದ್ದು. ಇದರದ್ದು ಹೆಡ್ ಕ್ವಾರ್ಟರ್ ಲಂಡನ್ನಲ್ಲಿ ಇರುತ್ತದೆ. ಅದರ ಜೊತೆಯಲ್ಲಿ ಇನ್ನೊಂದು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ಹೆಲ್ಪ್ ಆಗುವಂಥ ವಿಷಯ ಅಂದರೆ ಮೊಜಂಬಿಕು ಮತ್ತು ರವಂಡ ಏನಿದೆ ಇವೆರಡು ಬ್ರಿಟನ್ನಿನ ಕಾಲೋನೀಸ್ ಆಗಿರಲ್ಲ, ಆದರೆ ಬ್ರಿಟನ್ ಕಾಮನ್ವೆಲ್ತ್ನಲ್ಲಿ ಇವೆರಡು ಸೇರಿಕೊಂಡಿರ್ತವೆ. ಅದರ ಜೊತೆಯಲ್ಲಿ ಇದು ಸ್ಥಾಪನೆಯಾಗಿದ್ದು ಸೆಕೆಂಡ್ ವರ್ಲ್ಡ್ ವಾರ್ ನಂತರ 1949ರಲ್ಲಿ ಬ್ರಿಟನ್ ಇದನ್ನು ಎಕನಾಮಿಕ್ ಟೈಸ್ ಆಗಿನ ಇರುವಂತಹ ಕಾಲೋನೀಸ್ಗಳ ಜೊತೆಯಲ್ಲಿ ವ್ಯಾವಹಾರಿಕ ಸಂಬಂಧಗಳನ್ನು ಇಟ್ಕೊಳ್ಳಲು ಈ ಬ್ಲಾಕನ್ನು ಶುರು ಮಾಡಿತು. ಸೊ ಮೊದಲನೇದಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಕಾಮನ್ವೆಲ್ತ್ ಬ್ಲಾಕ್ ಅನ್ನೋದು ವ್ಯಾಪಾರದ ಬ್ಲಾಕ್ ಅಲ್ಲ, ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ಗೋಸ್ಕರ ಮಾಡುವಂಥದ್ದಲ್ಲ. ಇದರ ಮುಖ್ಯ ಉದ್ದೇಶ ಇರುವಂಥದ್ದು ಪ್ರಜಾಪ್ರಭುತ್ವ, ಹ್ಯೂಮನ್ ರೈಟ್ಸ್ ಮತ್ತು ಪ್ರಪಂಚದ ಪೀಸನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅಥವಾ ಈ ಪ್ರಿನ್ಸಿಪಲ್ಸ್ನ ಎತ್ತು ಹಿಡಿಯಲು ಮಾಡಿದಂತಹ ಒಂದು ಆರ್ಗನೈಸೇಷನ್. 2016ರಲ್ಲಿ ಮಾಲ್ಡೀವ್ಸ್ ಕಾಮನ್ವೆಲ್ತಿಂದ ಹೊರಹೋಗಿತ್ತು, ಆದರೆ ಮಾಲ್ಡೀವ್ಸ್ ಮತ್ತೆ ಕಾಮನ್ವೆಲ್ತಲ್ಲಿ 54ನೇ ರಾಷ್ಟ್ರವಾಗಿ ಸೇರ್ಪಡೆಯಾಯಿತು. ಇದರ ಜೊತೆಯಲ್ಲಿ ಕಾಮನ್ವೆಲ್ತ್ ನೇಷನ್ ಫ್ರೀ ಆ್ಯಂಡ್ ಈಕ್ವಲ್ ಅನ್ನುವ ಒಂದು ಉದ್ದೇಶವನ್ನು ಪ್ರೊಕ್ಲೇಮ್ ಮಾಡುತ್ತದೆ. ಈ ಕಾಮನ್ವೆಲ್ತಿನ ಹೆಡ್ ಆಗಿರುವಂತಹವರು ಕ್ವೀನ್ ಎಲಿಜಬೆತ್ II ಆಗಿರುತ್ತಾರೆ. ಸೊ ಇದು ಕಾಮನ್ವೆಲ್ತಿನ ಹಿಂದಿನ ಬ್ಯಾಕ್ಗ್ರೌಂಡ್. ಅದರ ಜೊತೆಯಲ್ಲಿ ಯಾವ ರೀತಿಯಾಗಿ ಎಫರ್ಟ್ಸ್ ತಗೋಬೇಕಾ ಅವಶ್ಯಕತೆ ಇದೆ ಈ ಪ್ಯಾಂಡಮಿಕ್ನಿಂದಾಗಿ ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಜೆಂಡರ್ ಬೇಸ್ಡ್ ವೈಲೆನ್ಸ್ನ ಕಡಿಮೆ ಮಾಡಲು ಅಂತ ನೋಡಿದಾಗ ಕಾಮನ್ವೆಲ್ತ್ ಸೆಕ್ರೆಟರಿಯೇಟ್ ಏನಿದೆ ಅದು ಪಾರ್ಟ್ನರ್ ಆರ್ಗನೈಸೇಷನ್ ವರ್ಕ್ ಮಾಡಿ ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ಅಥವಾ ಹೆಣ್ಣು ಮಕ್ಕಳ ಪರವಾಗಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೋಬೇಕು. ಅದರ ಜೊತೆಯಲ್ಲಿ ಕಾಮನ್ವೆಲ್ತ್ ನೇಷನ್ ಯುನೈಟೆಡ್ ನೇಷನ್ಸ್ ಡಿಕ್ಲರೇಷನ್ ಆನ್ ವುಮೆನ್ ಆ್ಯಂಡ್ ಕೋವಿಡ್-19 ಅಂತ ಏನಿದೆ ಅದಕ್ಕೆ ಸಪೋರ್ಟ್ ಮಾಡಿ ಆ ದಿಕ್ಕಿನಲ್ಲಿ ಸರ್ಕಾರಗಳು ಕೆಲಸ ಮಾಡಲು ಉತ್ತೇಜಿಸಬೇಕು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಾಗಿದೆ. ಸೊ ಅದ್ರ ಜೊತೆಯಲ್ಲಿ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ, ವಾಟ್ ನೀಡ್ಸ್ ಟು ಬಿ ಡನ್ ಅಂತ ನೋಡಿದಾಗ ಬೇಸಿಕ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಏನಿದೆ ವೈಯಕ್ತಿಕವಾಗಿ ಹಾಗೂ ಕಮ್ಯುನಿಟಿಗೆ ಫ್ರೀ ಆಫ್ ಚಾರ್ಜ್ ಕೊಡಬೇಕು. ಅದ್ರ ಜೊತೆಯಲ್ಲಿ ಪೋಸ್ಟ್ ಎಪಿಡೆಮಿಕ್ ಏನಿರುತ್ತದೆಯೋ ಒಂದು ಫಂಡನ್ನು ಸೃಷ್ಟಿ ಮಾಡಿ ಮೀಡಿಯಮ್, ಮೈಕ್ರೋ, ಸ್ಮಾಲ್ ಸೈಜ್ ಬಿಸ್ನೆಸ್ಗಳು ಅಥವಾ ಇನ್ಫಾರ್ಮಲ್ ಸೆಕ್ಟರಲ್ಲಿ ಎಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾರೋ ಅವುಗಳನ್ನು ಮತ್ತೆ ರಿವೈಸ್ ಮಾಡುವ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು. ಹಾಗೆ ಕಾಮನ್ವೆಲ್ತ್ ಕಂಟ್ರೀಸ್ ಅವರಲ್ಲಿ ಇರುವಂತಹ ಒಂದು ನಾಲೆಜ್, ರಿಸೋರ್ಸ್ ಹಾಗೂ ಎಕ್ಸ್ಪೀರಿಯನ್ಸನ್ನು ವರ್ಚುವಲ್ ಮೀಟಿಂಗ್ಸ್ ಹಾಗೂ ಸೆಮಿನಾರ್ಸ್ ಜೊತೆ ಹಂಚ್ಕೋಬೇಕು. ಅದರ ಜೊತೆಯಲ್ಲಿ ಇನ್ನೋವೇಟಿವ್ ಪಾರ್ಟ್ನರ್ಶಿಪ್ಸ್ ಬಿಸ್ನೆಸ್ಸಲ್ಲಿ ಆರ್ಗನೈಸೇಷನ್ಸಲ್ಲಿ ಕೊಟ್ಟು ಹೆಣ್ಣು ಮಕ್ಕಳಿಗೆ ಒಂದು ಆಲ್ಟರ್ನೇಟಿವ್ ಶೆಲ್ಟರ್ ಹಾಗೂ ಆಲ್ಟರ್ನೇಟಿವ್ ಬಿಸ್ನೆಸ್ ಮಾಡೆಲನ್ನು ಕೊಡಬೇಕು ಅನ್ನೋದು ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಾಗಿದೆ. ಒಟ್ಟಾರೆ ಕೋವಿಡ್-19 ಪ್ಯಾಂಡಮಿಕ್ಕಿಂದ ಆಗಿದಂತಹ ಕಂಡೀಷನ್ಸ್ಗಳನ್ನು ಹೆಚ್ಚಿಗೆ ಆಗದ ಹಾಗೆ ಡೊಮೆಸ್ಟಿಕ್ ವೈಲೆನ್ಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ಯಾವ ರೀತಿಯಲ್ಲಿ ಕಾಮನ್ವೆಲ್ತ್ ನೇಷನ್ಸ್ಗಳು, ಅಂದರೆ ಕಾಮನ್ವೆಲ್ತ್ ನೇಷನ್ಸ್ ಅಂತಂದರೆ ಎಲ್ಲ ರಾಷ್ಟ್ರಗಳು ಒಂದಾಗಿ ಬಂದ ಮೇಲೆ ಒಂದು ಸೂಟಬಲ್ ಸೊಲ್ಯೂಷನಿಂದ ಹೊರಬರಬಹುದು ಅನ್ನೋದು ಒಂದು ಇಲ್ಲಿ ಉತ್ತಮವಾದ ಪ್ರಕ್ರಿಯೆ. ಸೊ ಅದರಿಂದಾಗಿ ಆಗ್ತಾ ಇರುವಂತಹ ಡೊಮೆಸ್ಟಿಕ್ ವೈಲೆನ್ಸ್ಗಳನ್ನು ಕಡಿಮೆ ಮಾಡುವ ಸಾಧ್ಯತೆಗಳಿವೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಾಗಿದೆ. ಮುಂದಿನ ಆರ್ಟಿಕಲ್ ಚೈನಾ ಪಾಲಿಸಿ ಲ್ಯಾಕ್ಸ್ ಪ್ರೆಸ್ಪಿಸಿಕಾಸಿಟಿ ಅಂತಂದರೆ ದ ಪ್ರಿಪೇರ್ಡ್ನೆಸ್ಸಿಗೆ ಅಥವಾ ರೆಡಿನೆಸ್ಸಿಗೆ, ಯಾವುದೇ ಒಂದು ಸ್ಟ್ರಾಟಜಿಕ್ ಮೂವಿಗೆ ನಾವು ಎಷ್ಟರ ಮಟ್ಟಿಗೆ ರೆಡಿ ಆಗಿದ್ದೀವಿ ಅನ್ನೋದಕ್ಕೆ ಪ್ರೆಸ್ಪಿಕಾಸಿಟಿ ಅಂತ ಕರಿತೀವಿ. ಸೊ ಈಗಿನ ಈ ಆರ್ಟಿಕಲನ್ನು ಇಂಡಿಯಾ ಚೈನಾ ಮಧ್ಯೆ ಆಗ್ತಾ ಇರುವಂತಹ LACಗೋಸ್ಕರ ಅಥವಾ LAC ಪರವಾಗಿ ನಡೀತಿರುವಂತಹ ವಿವಾದದಿಂದಾಗಿ ಈ ಆರ್ಟಿಕಲನ್ನು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಆರ್ಟಿಕಲ್ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಹಾಗೂ ಮೇನ್ಸ್ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಡಲ್ಲಿ ನಮಗೆ ಇದು ಸಹಕಾರಿಯಾಗಲಿದೆ. ಸೊ ಇಲ್ಲಿ ನಾವು ಈ ಆರ್ಟಿಕಲಿನ ವಿಶ್ಲೇಷಣೆಯಿಂದಾಗಿ ಚೈನಾದು ಸ್ಟ್ರಾಟಜಿಕ್ ಅಬ್ಜೆಕ್ಟಿವ್ಸ್ ಏನಿದೆ LAC ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಆಗ್ತಾ ಇರುವಂತಹ ಇನ್ಕರ್ಷನ್ಸಿಗೆ ಹಾಗೂ ಇದೇ ರೀತಿಯ ಕಂಡೀಷನ್ಸು 1962ರ ವಾರಲ್ಲಿ ಯಾವ ರೀತಿಯಾಗಿ ಉದ್ಭವವಾಗಿದ್ವು ಆ್ಯಂಡ್ ಅದಕ್ಕೆ ಏನು ಕಾರಣಗಳಿದ್ವು ಆ್ಯಂಡ್ ಯಾಕೆ ಭಾರತ ಹಿನ್ನಡೆಯನ್ನು ಕಾಣ್ತು ಆ ಸಮಯದಲ್ಲಿ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ನಾವು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ಮೊದಲನೇದಾಗಿ ಈಗ ನಡೆಯುತ್ತಿರುವಂತಹ ಭಾರತ ಹಾಗೂ ಚೈನಾ ಮಧ್ಯನ ಘರ್ಷಣೆಯನ್ನು ಕಂಪೇರ್ ಮಾಡಿದರೆ 1962ರ ವಾರ್ ಜೊತೆ ಕಂಪೇರ್ ಮಾಡಿದರೆ ಈಗಿನ ಸಿಚುವೇಶನ್ ಮತ್ತು ಆಗಿನ ಸಿಚುವೇಶನನ್ನು ನಾವು ಸಿಮಿಲರ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಹಾಗೂ ಆವಾಗಿನ ನೆಹರು ಗೌರ್ಮೆಂಟಿನ ಮಿಲಿಟ್ರಿ ಅನ್ಪ್ರಿಪೇರ್ಡ್ನೆಸ್ ಅಂತ ಏನು ಕರಿತೀವಿ, ಅಂದರೆ ಮಿಲಿಟ್ರಿಯಲ್ಲಿ ಅಷ್ಟೊಂದು ಪ್ರಿಪೇರ್ಡ್ನೆಸ್ ಇರಲಿಲ್ಲ ಆ್ಯಂಡ್ ಇನಬಿಲಿಟಿ ಆ್ಯಂಡ್ ಆಗಿನ ಸಮಯದಲ್ಲಿ ಚೈನಾದ್ದು ಇದ್ದಂತಹ ದೊಡ್ಡ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ ಏನಿತ್ತು ಅದನ್ನು ಭಾರತ ಸರ್ಕಾರ ಅರ್ಥ ಮಾಡ್ಕೊಳ್ಳೋಕೆ ಆಗದೇ ಇರುವಂತಹದ್ದು ಭಾರತದ ಸೋಲಿಗೆ ಕಾರಣವಾಯಿತು ಅಂತ ಹೇಳಲಾಗುತ್ತದೆ. ಹಾಗೆ ಆವಾಗ ಕಂಡೀಷನ್ಸ್ನ ನಾವು ನೋಡಿದಾಗ ಚೈನಾದ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ಏನು, ಅವರ ಉದ್ದೇಶಗಳಾದರೂ ಏನು ಅಂತ ನೋಡಿದಾಗ ಚೈನಾ ಭಾರತವನ್ನು
LAC ಅಥವಾ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಿನ ವಿವಾದದೊಂದಿಗೆ ಒಂದಿಷ್ಟು ಪಾಯಿಂಟ್ಸ್ಗಳ ಮೇಲೆ ಅಥವಾ ಒಂದಿಷ್ಟು ಗಮನದಲ್ಲಿಟ್ಟುಕೊಳ್ಳುವಂತಹ ವಿಷಯಗಳ ಮೇಲೆ ಚಾಲೆಂಜ್ ಮಾಡ್ತಾ ಇದೆ. ಮೊದಲನೇದು ಏನು ಅಂತಂದರೆ, ಭಾರತ ಯಾವುದೇ ಕಾರಣಕ್ಕೂ ಇಂಡೋ ಪೆಸಿಫಿಕ್ ರೀಜನಲ್ಲಿ US ಜೊತೆ ಸಹಗೂಡಿಕೊಂಡು ಅಥವಾ ಜಪಾನ್ ಅಥವಾ ಆಸ್ಟ್ರೇಲಿಯಾ ಕ್ವಾಡ್ ಅಂತ ನಾವು ನೋಡಿದ್ವಿ, ಆ ಕ್ವಾಡನ್ನು ಜೊತೆಯಾಗಿ ಮಾಡಿಕೊಂಡು ಇಂಡೋ ಪೆಸಿಫಿಕ್ ರೀಜನಲ್ಲಿ ಒಂದು ಸೂಪರ್ ಪವರ್ ಆಗಿ ಅಥವಾ ಒಂದು ಪವರ್ ಆಗಿ ಹೊರಹೊಮ್ಮಬೇಕು ಅನ್ನುವಂತಹ ಉದ್ದೇಶವನ್ನು ಏನು ನೋಡ್ತಾ ಇದ್ವಿ ನಾವು ಬೇರೆ ಬೇರೆ ಆರ್ಟಿಕಲ್ಸ್ಗಳಲ್ಲಿ. ಸೊ ಆ ರೀತಿಯ ಇದಕ್ಕೆ ವಿರುದ್ಧವಾಗಿ ತನ್ನ ಸ್ಟ್ರಾಟಜಿಕ್ ಆಬ್ಜೆಕ್ಟಿವನ್ನು ತೋರಿಸ್ಕೊಡ್ತಾ ಇದೆ ಚೈನಾ. ಹಾಗೂ ಭಾರತ ಸೌತ್ ಈಸ್ಟ್ ಏಷ್ಯಾದಲ್ಲಿ ಒಂದು ಆಲ್ಟರ್ನೇಟಿವ್ ಪೋಲ್ ಆಫ್ ಪವರ್ ಆಗಿ ಏನು ಉದ್ಭವಿಸ್ಕೋಬೇಕು, ಅಥವಾ ಮ್ಯಾನುಫ್ಯಾಕ್ಚರಿಂಗಲ್ಲಾಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಹಾಗೂ ನೆಗೋಷಿಯೇಷನ್ಸ್ಗೋಸ್ಕರ ಆಗಿರ್ಬೋದು. ಸೊ ಈ ರೀತಿಯ ವಿಷಯಗಳಲ್ಲಿ ಎಲ್ಲಿ ಭಾರತ ಆಲ್ಟರ್ನೇಟಿವ್ ಪೋಲ್ ಆಫ್ ಪವರ್ ಆಗಿ ಹೊರಹೊಮ್ಮಬೇಕು ಅನ್ನೋ ಒಂದು ಕನಸನ್ನು ಕಂಡಿದೆಯೋ, ಅದಕ್ಕೆ ಚೈನಾ ಅಪೋಸಿಷನನ್ನು ತೋರಿಸ್ತಾ ಇರುವಂತಹ ಇನ್ನೊಂದು ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ ಆಗಿರುವಂಥದ್ದು. ಮತ್ತು ಚೈನಾ ಪಾಕಿಸ್ತಾನಿಗೆ ಆರ್ಥಿಕವಾಗೂ ಮತ್ತು ಮಿಲಿಟರಿ ಕಡೆಯಿಂದಲೂ ಸಪೋರ್ಟನ್ನು ಕೊಟ್ಟು ನ್ಯೂಕ್ಲಿಯರ್ ವೆಪನ್ ಡಿಸೈನ್ಸಿಗೆ ಭಾರತದ ಕನ್ವೆನ್ಷನಲ್ ಪವರ್ ಸುಪಿರಿಯಾರಿಟಿ ಏನಿದೆ ಅದನ್ನು ಕಡಿಮೆ ಮಾಡುವ ಅಥವಾ ಅದನ್ನು ಹಿಂಜರಿಕೆ ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಭಾರತ ಚೈನಾದ ಕಡೆಗೆ ತೋರಿಸುವಂತಹ ರಿಯಾಕ್ಷನ್ಸನ್ನು ನೋಡಿದಾಗ ನಾವು ಯಾವ ಯಾವ ವಿಷಯಗಳಲ್ಲಿ ಆಗಿನ ಸಮಯದಲ್ಲಿ ಅಥವಾ ಈಗ ಮಾಡ್ತಾ ಇರುವಂತಹ ಕ್ರಿಯೆಗಳಲ್ಲಿ ಹೇಗೆ ನಾವು ಸೋಲ್ತಾ ಇದ್ದೀವಿ ಅನ್ನೋದನ್ನು ಮಾತಾಡಿದಾಗ, ಒಬ್ಬರು ಸೀನಿಯರ್ ಕ್ಯಾಬಿನೆಟ್ ಮೆಂಬರ್ಸ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟು, ಅಕ್ಸೈ ಚಿನ್ನನ್ನು ನಾವು ಮತ್ತೆ ಲಿಬರೇಟ್ ಮಾಡ್ತೀವಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನು ಹಿಂಪಡ್ಕೊತೀವಿ ಅಂತ ಕೊಟ್ಟಂತಹ ಸ್ಟೇಟ್ಮೆಂಟಿನ ಸಮಯ ಏನಿದೆ ಅದು ಸರಿಯಾಗಿರುವಂತಹದ್ದಿಲ್ಲ. ಮತ್ತು ಲಡಾಖನ್ನು ಜಮ್ಮು ಕಾಶ್ಮೀರದಿಂದ ಬೇರೆ ಮಾಡಿದ್ದಕ್ಕೆ, ಅಂದರೆ ಲಡಾಖಿಗೂ ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಅಲ್ಲಿ ಚೈನಾಗೆ ಗೊತ್ತಾಗ್ಬಿಡ್ತು ಭಾರತ ಏನೋ ಒಂದು ಕಾರ್ಯಕ್ಕೆ ಅಥವಾ ಒಂದು ಅಬ್ಜೆಕ್ಟಿವಿಂದ ಈ ರೀತಿಯ ಕೆಲಸಗಳು ಮಾಡಿದೆ, ಅದಕ್ಕೋಸ್ಕರ ಮತ್ತೆ ಅದು ಎಚ್ಚೆತ್ತುಕೊಂಡು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಲ್ಲಿ ತನ್ನ ಆರ್ಮಿಯನ್ನು ನೆಲೆಸಲು ಶುರು ಮಾಡಿತು. ಹಾಗೂ ಇಂಡಿಯಾ ಕೊಟ್ಟಂತಹ ಸ್ಟೇಟ್ಮೆಂಟು, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಯಾವುದೇ ಕಾರಣಕ್ಕೂ ಭಾರತ ಪಡ್ಕೊಳ್ತದೆ ಅನ್ನುವಂಥ ಕೊಟ್ಟಂತಹ ಸ್ಟೇಟ್ಮೆಂಟಿಂದಾಗಿ ಚೈನಾಗೂ ಸಹ ಭಯ ಇದೆ. ಯಾಕಂದರೆ ಚೈನಾ ಪಾಕಿಸ್ತಾನ್ ಎಕಾನಾಮಿಕ್ ಕಾರಿಡಾರ್ ಏನಿದೆ ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರಿಂದನೇ ಪಾಸ್ ಆಗ್ತಾ ಇರೋದ್ರಿಂದ, ಸೊ ಅಲ್ಲಿ ಚೈನಾಗೆ ಈ ರೀತಿಯ ವಿಷಯಗಳು ಅಥವಾ ಈ ರೀತಿಯ ಇಲ್ ಟೈಮಿಂಗ್ಸು ಅಂತಲೇ ಹೇಳ್ಬೋದು. ಸೊ ಆ ಬ್ಯಾಡ್ ಟೈಮಿಂಗ್ಸ್ ಅಥವಾ ಬ್ಯಾಡ್ ಡಿಸಿಷನ್ಸಿಂದಾಗಿ ಚೈನಾ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಮೇಲೆ ಅಥವಾ ಅಸರ್ಷನನ್ನು ಶುರು ಮಾಡಲು ಕಾರಣವಾಯಿತು ಅನ್ನೋದು ಇಲ್ಲಿ ಕೊಟ್ಟಂತಹ ಲೇಖಕರ ಒಂದು ಅನಾಲಿಸಿಸ್. ಅದೇ ರೀತಿಯಲ್ಲಿ ಒಟ್ಟಾರೆ ಇಲ್ಲಿ ಒಟ್ಟಿನ ಆರ್ಟಿಕಲಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಭಾರತ ತುಂಬ ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಟೆಡ್ ಆಗಿ ಪಾಲಿಸೀಸ್ಗಳನ್ನು ಚೈನಾನ ನ್ಯೂಟ್ರಲೈಸ್ ಮಾಡಬೇಕು, ಹಾಗೂ ಡಿಪ್ಲೊಮ್ಯಾಟಿಕ್ ಆಗಿ ಮತ್ತು ಮಿಲಿಟ್ರಿ ಕ್ಲೌಟ್ ಅಂತ ಏನು ಕರಿತೀವಿ ಅಥವಾ ಮಿಲಿಟ್ರಿ ಪರವಾಗಿ ಏನಾದರೂ ಚೈನಾನ ಹಿಂದೆ ಹಾಕಬೇಕು ಏಷ್ಯಾ ಪೆಸಿಫಿಕ್ ರೀಜನಲ್ಲಿ ಅಂತಂದರೆ ಭಾರತ ತುಂಬ ಕ್ಯಾಲ್ಕುಲೇಟೆಡ್ ಪಾಲಿಸೀಸ್ಗಳನ್ನು ಮಾಡಬೇಕಾಗುತ್ತದೆ. ಹಾಗೆ ಎರಡನೇ ಪವರ್ ಸೆಂಟರ್ ಆಗಿ ಅಥವಾ ಆಲ್ಟರ್ನೇಟಿವ್ ಪವರ್ ಸೆಂಟರ್ ಆಗಿ ಹುಟ್ಟಬೇಕು ಅಂತ ಅಂದಲ್ಲಿ ಭಾರತ ಅದು ಚೈನಾಗೆ ಗೊತ್ತಾಗದ ಹಾಗೆ ಮ್ಯಾನೇಜ್ ಮಾಡಿಕೊಂಡು ಡಿಪ್ಲೊಮೆಸಿಕ್ ಅಥವಾ ಫಾರಿನ್ ಪಾಲಿಸಿ ಮತ್ತು ಮಿಲಿಟರಿ ಪವರ್ ಎರಡೂ ಕಡೆಯಿಂದನೂ ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡುವ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಒಟ್ಟಾರೆ ಇಲ್ಲಿ ಹೇಳ್ತಾ ಇರುವಂಥದ್ದು, ಭಾರತದ ಆ್ಯಕ್ಷನ್ ಏನಿದೆ, ನಾವು 1962ರ ವಾರಲ್ಲಿ ಕಲಿಬೇಕಾದಂತಹ ಪಾಠಗಳು ಈಗ ಕಲೀಲಿಲ್ಲ, ಅದೇ ತಪ್ಪುಗಳನ್ನು ಮತ್ತೆ ನಾವು ರಿಪೀಟ್ ಮಾಡ್ತಾ ಇದ್ದೀವಿ ಅನ್ನೋದು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಈ ಆರ್ಟಿಕಲ್ ನಾವು ಈಗಷ್ಟೇ ಭಾರತದಲ್ಲಿ ನಡೆದಂತಹ ರಾಜ್ಯಸಭಾ 19 ಸೀಟಿನ ಎಲೆಕ್ಷನ್ಸ್ಗಳ ಬಗ್ಗೆ ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಇಲ್ಲಿ ಕೊಟ್ಟಿರುವಂಥ ವಿಷಯ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಫಾರ್ ಪ್ರಿಲಿಮ್ಸ್, ಹಾಗೂ ಮೇನ್ ಸೆಕ್ಷನಲ್ಲಿ ನೋಡಿದಾಗ GS ಪೇಪರ್ 2 ಇಂಡಿಯನ್ ಪಾಲಿಟಿ, ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್, ಸ್ಟ್ರಕ್ಚರ್, ಫಂಕ್ಷನಿಂಗ್, ಕಂಡಕ್ಟ್ ಆಫ್ ಬಿಸ್ನೆಸ್, ಪವರ್ಸ್ ಆ್ಯಂಡ್ ಪ್ರಿವಿಲೇಜಸ್ ಆ್ಯಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ಇಟ್ಟಲ್ಲಿ ನಮಗೆ ಇದು ಸಹಕಾರಿಯಾಗಲಿದೆ. ಸೊ ಒಟ್ಟಾರೆ ಇಲ್ಲಿ ನಾವು ರೋಲ್ ಆಫ್ ರಾಜ್ಯಸಭಾ ಆ್ಯಂಡ್ ರೀಸನ್ಸ್, ಯಾವ ರೀತಿಯಾಗಿ ಇದರ ರೋಲ್ ಕಡಿಮೆ ಆಗಿದೆ ಈಗಿನ ಸಮಯದಲ್ಲಿ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ನಾವು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ರಾಜ್ಯಸಭಾ, ಸೊ ರಾಜ್ಯಸಭಾನ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡ್ತೀವಿ. ಅದ್ರ ಜೊತೆಯಲ್ಲಿ ಯಾಕೆ ಈಗಿನ ಸಮಯದಲ್ಲಿ ಅಥವಾ ರೀಸೆಂಟ್ ಟೈಮಲ್ಲಿ ರಾಜ್ಯಸಭಾದ ರೋಲಲ್ಲಿ ರಿಡಕ್ಷನನ್ನು ಕಾಣ್ತಾ ಇದ್ದೀವಿ ಅನ್ನೋದು 2ನೇ ಪಾಯಿಂಟಲ್ಲಿ ಮಾತಾಡುವಂಥದ್ದು. ಹಾಗೂ 3ನೇ ಫೇವರಲ್ಲಿ ರಾಜ್ಯಸಭೆಯ ಅವಶ್ಯಕತೆ ಇದೆಯಾ ಅನ್ನೋ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನಾವು ಫೇವರ್ ಮತ್ತು ರಾಜ್ಯಸಭಾ ಬೇಕು ಹಾಗೂ ಬೇಡ ಅನ್ನೋ ಒಂದು
ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಇಲ್ಲಿ ಕೊಟ್ಟಿರುವಂಥ ವಿಷಯ ನಮಗೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಸಹಕಾರಿಯಾಗಲಿದೆ ಪಾಲಿಟಿ ಸೆಕ್ಷನಲ್ಲಿ. ಸೊ ಈ ಪಾಯಿಂಟ್ಸನ್ನು ನೀವು ಡೈರೆಕ್ಟಾಗಿ ಬರೆದರೂ ನಿಮಗೆ ಒಳ್ಳೆಯ ಅಂಕಗಳು ಸಿಗುವ ಸಾಧ್ಯತೆಗಳಿರ್ತವೆ. ಸೊ ಮೊದಲನೇದು ಇಂಪಾರ್ಟೆನ್ಸ್ ಆಫ್ ರಾಜ್ಯಸಭಾ ಅಂತ ಮಾತಾಡಿದಾಗ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಏನು ಕರಿತೀವಿ, ಇದು ಪವರ್ ಶೇರಿಂಗ್, ಸೆಂಟರ್ ಹಾಗೂ ಸ್ಟೇಟ್ಗಳ ಮಧ್ಯೆ ಇರುವಂತಹ ಪವರ್ ಶೇರಿಂಗ್ಗೋಸ್ಕರ ಒಂದು ಇನ್ಸ್ಟಿಟ್ಯೂಷನ್ ಆಗಿರುವಂಥದ್ದು. ಇದು ಇಂಡಿಯನ್ ಫೆಡರಲ್ ಸ್ಟ್ರಕ್ಚರನ್ನು ಉಳಿಸ್ಕೊಂಡು ನಡೀತಿರುವಂತಹ ಒಂದು ಭಾಗವಾಗಿರುವಂಥದ್ದು. ಹಾಗೂ ರಾಜ್ಯಸಭಾನ ಹೌಸ್ ಆಫ್ ಎಲ್ಡರ್ಸ್ ಅಂತಲೂ ಕರಿತೀವಿ. ಇದನ್ನು ಸ್ಕಾಲರ್ಶಿಪ್ ಆ್ಯಂಡ್ ಸ್ಟೇಟ್ಮೆಂಟ್ಶಿಪ್, ಫೋರಮ್ ಆಫ್ ಸ್ಕಾಲರ್ಶಿಪ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಶಿಪ್ ಅಂತಲೇ ಕರಿತೀವಿ. ಅಂದರೆ ವಿದ್ವಾಂಸರು ಹಾಗೂ ಹಿರಿಯರು ಕೂತ್ಕೊಂಡು ರಾಷ್ಟ್ರದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮಗಳು ಅಥವಾ ಪಾಲಿಸೀಸ್ಗಳ ಮೇಲೆ ತಮ್ಮ ಅನಿಸಿಕೆಗಳನ್ನು ಕೊಡುವಂತಹ ಒಂದು ಫೋರಮ್ ಆಗಿದೆ ಅನ್ನೋದನ್ನು ಇಲ್ಲಿ ಹೇಳಲಾಗುತ್ತಿದೆ. ಅದೇ ರೀತಿಯಲ್ಲಿ ಎರಡನೇ ಪಾಯಿಂಟಲ್ಲಿ ಯಾಕೆ ಈಗಿನ ಸಮಯದಲ್ಲಿ ರಾಜ್ಯಸಭಾದ ರೋಲ್ ಕಡಿಮೆ ಆಗಿದೆ ಅಂತ ನೋಡಿದಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಬಿಲ್ಲನ್ನು ಒಂದು ಮನಿ ಬಿಲ್ ಅಂತ ಪಾಸ್ ಮಾಡಿದ ಮೇಲೆ ರಾಜ್ಯಸಭೆಯ ಪವರ್ ಏನಿರುತ್ತದೆ ಆ ಬಿಲ್ ಮೇಲೆ ಅಥವಾ ಡಿಸ್ಕಸ್ ಮಾಡಬೇಕು, ಅದರಲ್ಲಿ ಚೇಂಜಸ್ ಕೊಡಬೇಕು ಅಥವಾ ರಿಜೆಕ್ಟ್ ಮಾಡುವ ಈ ಪವರ್ಸನ್ನು ರಾಜ್ಯಸಭೆ ಕಳ್ಕೊಳ್ಳುತ್ತೆ. ಸೊ ಅವರು ಅದನ್ನು ಓದಿ ಬರೀ ಅದ್ರ ಮೇಲೆ ಸಜೆಷನ್ಸನ್ನು ಅಥವಾ ರೆಕಮೆಂಡೇಷನ್ಸನ್ನು ಕೊಡ್ಬೋದು. ಅದನ್ನು ಲೋಕಸಭೆ ಮತ್ತೆ ಕನ್ಸಿಡರ್ ಮಾಡ್ಬೋದು, ಮಾಡದೇ ಇರ್ಬೋದು. ಸೊ ಹೆಚ್ಚಿನ ಬಿಲ್ಗಳನ್ನು ಮನಿ ಬಿಲ್ ಆಗಿ ಪಾಸ್ ಮಾಡ್ತಾ ಇರೋದ್ರಿಂದ ರಾಜ್ಯಸಭೆ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ ಅನ್ನೋದು ಮೊದಲನೇ ಪಾಯಿಂಟ್. ಹಾಗೂ ಎಷ್ಟೋ ಬಿಲ್ಗಳನ್ನು ರಾಜ್ಯಸಭೆನ ಬೈಪಾಸ್ ಮಾಡುವ ನಿಟ್ಟಿನಲ್ಲೇ ಡಿಸೈನ್ ಮಾಡಲಾಗುತ್ತದೆ. ಹಾಗೆ ಹೆಚ್ಚಿನ ಮಾತ್ರದಲ್ಲಿ ಯಾರು ರಾಜ್ಯಸಭಾದಲ್ಲಿ ಮೆಂಬರ್ಸ್ ಆಗಿ ಒಳನುಗ್ಗುತ್ತಿದ್ದಾರೋ ಅವರು ಸೆಲೆಬ್ರಿಟೀಸ್ ಆಗಿದ್ದಾರೆ ಅಥವಾ ಬಿಸ್ನೆಸ್ ಟೈಕೂನ್ಸ್ ಆಗಿದ್ದಾರೆ. ಇದರಿಂದಾಗಿ ಯಾವುದೇ ಒಂದು ಸೀರಿಯಸ್ ಆಗಿ ಕಾಂಟ್ರಿಬ್ಯೂಷನ್ ಆಗ್ತಾ ಇಲ್ಲ ರಾಜ್ಯಸಭೆಯ ವರ್ಕಿಂಗ್ನಲ್ಲಿ ಅನ್ನೋದು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ನಾವು ಹೇಳಿದ ಹಾಗೆ ರಾಜ್ಯಸಭೆಯ ಬಗ್ಗೆ ಮಾತಾಡಿದಾಗ ರಾಜ್ಯಸಭೆ ಅಪ್ಪರ್ ಹೌಸ್ ಆರ್ ಸೆಕೆಂಡ್ ಚೇಂಬರ್ ಆಫ್ ಹೌಸ್ ಆಫ್ ಎಲ್ಡರ್ಸ್ ಅಂತಲೇ ಕರಿತೀವಿ. ಇದು ಅಸ್ತಿತ್ವಕ್ಕೆ ಬಂದಿದ್ದು ಏಪ್ರಿಲ್ 3, 1952. ಸೊ ಇದರ ಮೊದಲ ಸೆಷನ್ ಇದ್ದಿದ್ದು ಅದೇ ವರ್ಷದಲ್ಲಿ 1952ರಲ್ಲಿ ಮೇ 13ರಂದು. ಇದನ್ನು ಸ್ಥಾಪನೆ ಮಾಡಿದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919, ಮೊದಲನೇ ಬಾರಿಗೆ ಬೈಕ್ಯಾಮ್ರಲಿಸಮನ್ನು ಇಂಟ್ರೊಡ್ಯೂಸ್ ಮಾಡಿದಂತಹ ಆ್ಯಕ್ಟ್. ಸೊ ಇದು ನಮಗೆ ಪ್ರಿಲಿಮ್ಸಲ್ಲಿ ಕೇಳ್ತಾರೆ. ಸೊ ಯಾವ ಆ್ಯಕ್ಟಿನ ಅಡಿಯಲ್ಲಿ ಬೈಕ್ಯಾಮ್ರಲಿಸಮನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919. ಅದೇ ರೀತಿಯಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935ರಲ್ಲಿ ಎಲಾಬರೇಟ್ ಪ್ರಾವಿಷನ್ಸ್ ಅಥವಾ ಇನ್ನೂ ಹೆಚ್ಚಿನ ಭಾಗದಲ್ಲಿ ಎಲಾಬರೇಟ್ ಅಥವಾ ಇಂಪ್ರೂವ್ಡ್ ವರ್ಷನನ್ನು ಈ ಸೆಕೆಂಡ್ ಚೇಂಬರ್ಗೆ ಕೊಡಲಾಯಿತು. ಅದೇ ರೀತಿಯಲ್ಲಿ ಬೈಕ್ಯಾಮರಲಿಸಮ್ ಒಂದು ಸ್ಪೆಸಿಫಿಕ್ ಫ್ಯೂಚರ್ ಆಫ್ ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್. ಇದನ್ನು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನಿಂದ ನಾವು ಬಾರೋ ಮಾಡಿರುವಂಥದ್ದು. ಸೊ ಇವು ಫ್ಯಾಕ್ಚುಯಲ್ ಪಾಯಿಂಟ್ಸ್, ಇದನ್ನು ನೀವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ಇದು ನಮಗೆ ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡುವಂತಹ ರಾಜ್ಯಸಭೆಯ ಅವಶ್ಯಕತೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ ನಮಗೆ ಮೇನ್ಸಲ್ಲಿ ಏನಾದರೂ ರಾಜ್ಯಸಭೆ ರಿಲೇಟೆಡ್ ಪ್ರಶ್ನೆ ಬಂದಾಗ ನಾವು ಇದನ್ನು ಕೋಟ್ ಮಾಡ್ಬೋದು. ಸೊ ಒಟ್ಟಾರೆ ಫೇವರ್ ಬಗ್ಗೆ ಫಸ್ಟ್ ಮಾತಾಡಿದಾಗ ರಾಜ್ಯಸಭೆ ಫೆಡರಲ್ ಈಕ್ವಿಲಿಬ್ರಿಯಮನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಹಾಗೂ ರಾಜ್ಯದ ಹಿತಾಸಕ್ತಿಯನ್ನು ಉಳಿಸ್ಕೊಂಡು ಹೋಗೋದಕ್ಕೋಸ್ಕರ ತುಂಬ ವರ್ಕ್ ಆಗುತ್ತದೆ ಅನ್ನೋದು ಮೊದಲನೇ ಪಾಯಿಂಟ್ ಆಗಿರ್ಬೋದು. ಹಾಗೆ ಸೆಕೆಂಡ್ ಚೇಂಬರ್ ಏನಿರುತ್ತದೆ ಇದು ಸೆಕೆಂಡ್ ಚೇಂಬರ್ ಇರೋದ್ರಿಂದನೇ ಒಂದಿಷ್ಟು ಸೆಕೆಂಡ್ ಒಪಿನಿಯನ್ ಕೊಡಲು ಅಥವಾ ಸೆಕೆಂಡ್ ಎಕ್ಸ್ಪ್ರೆಷನನ್ನು ಕೊಡಲು ಸಾಧ್ಯವಾಗುತ್ತದೆ. ಅದೇ ರೀತಿಯಲ್ಲಿ ಎರಡೂ ಹೌಸಸ್ ಇರೋದ್ರಿಂದ ಒಂದು ಹೌಸಿನ ಅಥವಾ ಲೋಕಸಭೆ ಅಥವಾ ಇನ್ನೊಂದು ರಾಜ್ಯಸಭೆ ಯಾವುದೋ ಒಂದು ಹೌಸ್ ಉಳ್ಕೊಂಡ್ಬಿಟ್ರೆ ಅವರು ಏಕ ಪವರ್ ಆಗಿಬಿಡ್ತಾರೆ, ಯೂನಿಯನ್ ಪವರ್ ಆಗಿಬಿಡೋದ್ರಿಂದ ಸೊ ಆ ರೀತಿಯ ಟೆರನಿ ಅಥವಾ ಆ ರೀತಿಯ ಸೆಂಟ್ರಲೈಸೇಷನ್ನ ತಡೆಗಟ್ಟೋದಕ್ಕೋಸ್ಕರ ರಾಜ್ಯಸಭೆ ತುಂಬ ಸಹಕಾರಿಯಾಗಲಿದೆ ಅನ್ನೋದು. ಅದರ ಜೊತೆಯಲ್ಲಿ ಲೆಜಿಸ್ಲೇಷನನ್ನು ಇನ್ನೊಬ್ಬರು ಹಿರಿಯರು ನೋಡಿ ಅವರಿಗೆ ಇರುವಂತಹ ನಾಲೆಜನ್ನು, ಅವರಿಗೆ ಇರುವಂತಹ ಎಕ್ಸ್ಪೀರಿಯೆನ್ಸನ್ನು ಆ ಲೆಜಿಸ್ಲೇಷನಲ್ಲಿ ಮಾಡಿಕೊಡ್ಬೇಕು ಅಥವಾ ಅದರಲ್ಲಿ ಕೊಡಬೇಕು ಅನ್ನೋದನ್ನು ಅದಕ್ಕೆ ಸಹಕಾರಿಯಾಗಲಿದೆ. ಅದರ ಜೊತೆಯಲ್ಲಿ ರಾಜ್ಯದ ಹಿತಾಸಕ್ತಿಯನ್ನು ಮೇಂಟೈನ್ ಮಾಡಲು ಅಥವಾ ಉಳಿಸ್ಕೊಂಡು ಹೋಗಲು ಇದರ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಅದೇ ರೀತಿಯಲ್ಲಿ ರಾಜ್ಯಸಭಾ ರಾಜ್ಯದ ವಾಯ್ಸ್ ಆಗಿ ಹಾಗೂ ಜನರ ವಾಯ್ಸ್ ಆಗಿ ಕೂಡ ಈ ಪಾರ್ಲಿಮೆಂಟಲ್ಲಿ ತಮ್ಮನ್ನು ತಾವು ತೋರಿಸ್ಕೋಬೋದು ಅನ್ನೋದನ್ನು ಹೇಳಲಾಗುತ್ತಿದೆ. ಅದೇ ರೀತಿಯಲ್ಲಿ ಇದಕ್ಕೆ ಆರ್ಗ್ಯುಮೆಂಟ್ಸ್ ಅಥವಾ ಇದರ ವಿರುದ್ಧವಾಗಿ ನೋಡಿದಾಗ 2006ರಲ್ಲಿ ನಡೆದಂತಹ ಕುಲ್ದೀಪ್ ನಾಯರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಅದರ್ಸ್ ಈ ಜಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುತ್ತದೆ ರಾಜ್ಯಸಭೆ ಇನ್ನೊಂದು ಚೇಂಬರ್, ಪಾರ್ಲಿಮೆಂಟಿನ ಇನ್ನೊಂದು ಚೇಂಬರ್ ಆಗಿ ಹೊರಹೊಮ್ಮಿದೆ ಲೋಕಸಭೆ ಥರ, ಎಕ್ಸೆಪ್ಟ್ ಮೋಡ್ ಆಫ್ ಸೆಲೆಕ್ಷನ್ ಬೇರೆ ಆಗಿರುತ್ತದೆ. ಹಾಗೆ ಈ ಡೆಡ್ಲಾಕ್ ಎಷ್ಟೋ ಸರಿ ರಾಜ್ಯಸಭೆ ಮತ್ತು ಲೋಕಸಭೆಯ ಮಧ್ಯೆ ತುಂಬ ಡೆಡ್ಲಾಕ್ಗಳು ಅಥವಾ ಬಿಲ್ಗಳು ಪೆಂಡಿಂಗ್ ಇರೋದ್ರಿಂದ ಎಷ್ಟೋ ಪ್ರೋಗ್ರೆಸಿವ್ ಕೆಲಸಗಳು ಮುಂದೆ ಹೋಗೋದಿಲ್ಲ. ಮತ್ತು ಅಪಾಯಿಂಟ್ಮೆಂಟ್ಸ್ಗಳಲ್ಲಿ ಹೆಚ್ಚಿನ ಭಾಗದಲ್ಲಿ ನಾವು
ಕ್ರೋನಿಯಿಸಮ್ ಮತ್ತು ಪ್ಯಾಟರ್ನೇಜನ್ನು ಕಾಣ್ತೀವಿ. ಅದೇ ರೀತಿಯಲ್ಲಿ ಎಷ್ಟೋ ಮೆಂಬರ್ಸು ರಾಜ್ಯಸಭೆಗೆ ಒಳಗಾಗುವವರು ಅಥವಾ ಒಳನುಗ್ಗುವವರು ಆ ಕ್ವಾಲಿಫಿಕೇಷನನ್ನು ಅಥವಾ ಅವರು ಪಡೆಯುವಂತಹ ಸೀಟನ್ನು ಜಸ್ಟಿಫೈ ಮಾಡಬೇಕಾಗಿರುವಂತಹ ಕ್ವಾಲಿಫಿಕೇಷನ್ನ ಹೊಂದಿರೋದಿಲ್ಲ. ಇರೋರು ಕ್ವಾಲಿಫಿಕೇಷನ್ ಹೊಂದಿರೋದಿಲ್ಲ, ಸ್ವಲ್ಪ ಜನ ಇರೋರಿಗೆ ಕೆಲಸ ಮಾಡುವ ಅವಕಾಶಗಳು ಸಿಗೋದಿಲ್ಲ. ಹಾಗೂ ಪಾರ್ಲಿಮೆಂಟಿನ ಹೆಚ್ಚಿನ ಭಾಗದಲ್ಲಿ ಅಥವಾ ಕಾರ್ಯಗಳಲ್ಲಿ ರಾಜ್ಯಸಭಾ ಒಂದು ಹರ್ಡಲ್ ಆಗಿ ನಿಂತ್ಕೊತಾ ಇದೆ ಕೆಲಸಗಳನ್ನು ಮುಂಸಾಗಿಸಲು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡುವಂತಹ ವಿಷಯಗಳ ಮೇಲೆ ನೋಡಿದಾಗ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳು ಅಥವಾ ಮುಂದೆ ಸಾಗಲು ಯಾವ ರೀತಿಯ ಕ್ರಮಗಳು ತಗೊಳ್ಳುವ ಅವಶ್ಯಕತೆ ಇದೆ ಅಂತ ನೋಡಿದಾಗ, ಮೊದಲನೇ ಪಾಯಿಂಟಲ್ಲಿ ರಾಜ್ಯಸಭೆಯಲ್ಲಿ ಡೈರೆಕ್ಟ್ ಎಲೆಕ್ಷನ್ಸ್, ಇಂಡೈರೆಕ್ಟ್ ಎಲೆಕ್ಷನ್ಸ್ ಹೀಗೆ ನಡೆಸ್ತಾ ಇದ್ದೀವಿ, ಅದನ್ನು ಬಿಟ್ಟು ಡೈರೆಕ್ಟ್ ಎಲೆಕ್ಷನ್ಸಿಗೆ ಒಳಗಾಗಬೇಕು. ಎರಡನೇದು US ಅಲ್ಲಿ ಕೊಟ್ಟ ಹಾಗೆ ಪ್ರತಿ ರಾಜ್ಯಕ್ಕೆ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡಬೇಕು ರಾಜ್ಯಸಭೆಯಲ್ಲಿ. ಈಗ ನಾವು ನೋಡಿದ ಹಾಗೆ ಬೇಸ್ಡ್ ಆನ್ ಪಾಪ್ಯುಲೇಷನ್ ಕೊಡ್ತೀವಲ್ಲ, ಅದನ್ನು ಬಿಟ್ಟು ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡಬೇಕು ಪ್ರತಿ ರಾಜ್ಯಕ್ಕೆ. ಆ್ಯಂಡ್ ಮೂರನೇದು ಸೀಟಿಂಗ್ ಪ್ಯಾಟರ್ನ್ ಏನಿದೆ ರಾಜ್ಯಸಭೆಯಲ್ಲಿ, ಅಂದರೆ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಒಂದಾಗಿ ಬೇರೆ ಬೇರೆ ಕಡೆ ಹೆಂಗೆ ಕೂಡ್ಕೊತಾರೋ ಅದನ್ನು ಬಿಟ್ಟು ಪ್ರತಿ ರಾಜ್ಯದಿಂದ ಯಾವುದೇ ಪಾರ್ಟಿಯಿಂದ ಎಲೆಕ್ಟ್ ಆಗಿರಲಿ ಒಂದೊಂದು ರಾಜ್ಯಕ್ಕೆ ಒಂದೊಂದು ಸೀಟಿಂಗ್ ಪ್ಯಾಟರ್ನ್ ಕೊಡಬೇಕು. ಒಂದೊಂದು ಗುಂಪಾಗಿ ಅವರಿಗೆ ಕೆಲಸ ಮಾಡಲು ನಿಲುವಾಗಿ ಅಥವಾ ಕೆಲಸ ಮಾಡುವ ನಿಟ್ಟಿನಲ್ಲಿ ಮುಂಸಾಗಿಸಬೇಕು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಒಟ್ಟಾರೆ ಡಿಸ್ಕಸ್ ಮಾಡಿರುವಂಥದ್ದು. TNA ಇದು ಮೊದಲನೇ ಆರ್ಟಿಕಲ್ ಆಗಿರುವಂಥದ್ದು. ಸೀಕ್ರೆಸಿ ಆಫ್ ಬ್ಯಾಲೆಟ್ ಈಸ್ ಕೀ ಟು ಫ್ರೀ ಎಲೆಕ್ಷನ್ಸ್. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟಿನನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಆರ್ಟಿಕಲ್ ಅಥವಾ ಇಲ್ಲಿ ಕೊಟ್ಟಿರುವಂತಹ ವಿಷಯ, ಈಗಷ್ಟೇ ಪಂಚಾಯತ್ ಎಲೆಕ್ಷನ್ ನಡೆದಿರುವಂತಹ ಉತ್ತರ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ತಾನು ಮಾಡಿರುವಂತಹ ವೋಟ್ ಅನ್ನು ಸೀಕ್ರೆಟ್ ಆಗಿ ಇರೋದಲ್ಲದೆ ಅದನ್ನು ಡಿಸ್ಕ್ಲೋಸ್ ಮಾಡಿರ್ತಾನೆ. ಸೊ ಆ ವಿಷಯದಲ್ಲಿ ಇಲ್ಲಿನ ನಾವು ಕೊಟ್ಟಿರುವಂತಹ ಆರ್ಟಿಕಲನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಆರ್ಟಿಕಲ್ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಫಾರ್ ಪ್ರಿಲಿಮ್ಸ್ ಹಾಗೂ ಮೇನ್ಸ್ GS ಪೇಪರ್ 2 ಇಂಡಿಯನ್ ಪಾಲಿಟಿ ಸೈಲೆಂಟ್ ಫೀಚರ್ಸ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ ಇದು ನಮಗೆ ಸಹಕಾರಿಯಾಗಲಿದೆ. ಸೊ ಇಲ್ಲಿ ಓದುವಂತಹ ನಾವು ವಿಷಯ ನಮಗೆ ರೀಸೆಂಟ್ ಅಪೆಕ್ಸ್ ಕೋರ್ಟ್ ಕೊಟ್ಟಿರುವಂತಹ ಜಜ್ಮೆಂಟ್ ಸೀಕ್ರೆಟ್ಸಿ ಆಫ್ ಬ್ಯಾಲೆಟ್ ಬಗ್ಗೆ ಇರುವಂತಹ ಜಜ್ಮೆಂಟನ್ನು ನಾವು ಇಲ್ಲಿ ಮಾತಾಡಲಿದ್ದೇವೆ. ಸೊ ನಾನು ಹೇಳಿದ ಹಾಗೆ ಈ ಜಜ್ಮೆಂಟನ್ನು ನಾವು ಈಗಷ್ಟೇ ಪಂಚಾಯತ್ ಎಲೆಕ್ಷನ್ಸ್ UPಯಲ್ಲಿ ನಡೆದಿರುವಂಥದ್ದು, ಅಲ್ಲಿ ಸೀಕ್ರೆಟ್ ಬ್ಯಾಲೆಟ್ನ ರೂಲನ್ನು ವೈಲೇಟ್ ಮಾಡಿರುವಂತಹ ಸಂದರ್ಭದಲ್ಲಿ ಈ ಜಜ್ಮೆಂಟನ್ನು ನಾವು ಓದಲಿದ್ದೇವೆ. ಸೊ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಸೀಕ್ರೆಟ್ ಬ್ಯಾಲೆಟ್ ಅನ್ನೋದು ಒಂದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸಿನ ಒಂದು ಅತಿ ಮುಖ್ಯವಾದ ಪ್ರಾವಧಾನ. ಇದನ್ನು ರೈಟ್ ಆಫ್ ವೋಟರ್ಸ್ ಅಂತಲೇ ಕರಿತೀವಿ. ಸೊ ಇದನ್ನು ಸಂರಕ್ಷಿಸೋದು ಸರ್ಕಾರದ ಕೆಲಸ. ಸೆಕ್ಷನ್ 94 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಏನು ಹೇಳ್ತದೆ ಅಂತ ನೋಡಿದಾಗ, ಸೀಕ್ರೆಸಿ ಆಫ್ ವೋಟಿಂಗ್ ನಾಟ್ ಟು ಬಿ ಇನ್ಫ್ರಿಂಜ್ಡ್, no witness or other person shall be required to state for whom he has voted at an election. ಸೊ ಈ ಸೆಕ್ಷನ್ 94 ಪ್ರಕಾರ ಸೀಕ್ರೆಸಿ ಆಫ್ ವೋಟಿಂಗನ್ನು ಯಾವುದೇ ಕಾರಣಕ್ಕೆ ಫ್ರಿಂಜ್ ಅಂದರೆ ಕೈ ಆಡಿಸೋ ಹಾಗಿಲ್ಲ. ಅದರ ಜೊತೆಯಲ್ಲಿ ಯಾವ ವಿಟ್ನೆಸ್ಸು ಅಥವಾ ಯಾವ ವ್ಯಕ್ತಿನೂ ಅವನು ಮಾಡಿರುವಂತಹ ವೋಟನ್ನು ಯಾರಿಗೂ ಹೇಳಬೇಕಾಗಿಲ್ಲ ಅನ್ನೋದನ್ನು ಈ ಸೆಕ್ಷನಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂಥದ್ದು ಪ್ರಿವಿಲೇಜ್ ಎಂಡ್ಸ್ ವೆನ್ ವೋಟರ್ ಡಿಸೈಡ್ಸ್ ಟು ವೇವ್ ದ ಪ್ರಿವಿಲೇಜ್. ಸೊ ಇಲ್ಲಿ ಕೊಟ್ಟಿರುವಂತಹ ಸೆಕ್ಷನ್ 94ನ ರೂಲ್ ಏನಿದೆ ಅದರ ಪ್ರಕಾರ ವ್ಯಕ್ತಿ ಹೇಳುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅವನು ಹೇಳಿಬಿಟ್ರೆ ಅವನಿಗೆ ಇರುವಂತಹ ಪ್ರಿವಿಲೇಜ್ ಏನಿದೆ, ರೈಟ್ ಟು ವೋಟರ್ಸ್ ಅಥವಾ ಪ್ರೊಟೆಕ್ಟ್ ರೈಟ್ ಆಫ್ ವೋಟರ್ಸ್ ಏನಿದೆ ಅದನ್ನು ಅವನು ಕಳ್ಕೊಂಡ್ಬಿಡ್ತಾನೆ ಅನ್ನೋದು ಸುಪ್ರೀಂ ಕೋರ್ಟ್ ಇಲ್ಲಿ ಕೊಟ್ಟಿರುವಂತಹ ಜಜ್ಮೆಂಟಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸೀಕ್ರೆಟ್ ಬ್ಯಾಲೆಟ್ ಏನು, ಇದ್ರ ಬಗ್ಗೆ ಹೆಚ್ಚಿನ ಮಾತ್ರದಲ್ಲಿ ನೋಡಿದಾಗ ಸೀಕ್ರೆಟ್ ಬ್ಯಾಲೆಟ್ ಮೊದಲನೇದಾಗಿ ಪಬ್ಲಿಕ್ ಎಲೆಕ್ಷನ್ಸ್, ಆಸ್ಟ್ರೇಲಿಯಾದಲ್ಲಿ ನಡೆದಿರುವಂತಹ ಪಬ್ಲಿಕ್ ಎಲೆಕ್ಷನ್ಸ್ನಲ್ಲಿ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ತದನಂತರ US ಮತ್ತು 19ನೇ ಸೆಂಚುರಿಯ ಸೆಕೆಂಡ್ ಹಾಫ್ನಲ್ಲಿ ಇನ್ನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿಕೊಳ್ಳಲಾಗುತ್ತದೆ. ಹಾಗೆ ಇಲ್ಲಿ ಮೊದಲನೇದಾಗಿ ಇದ್ರ ಮೇನ್ ಪರ್ಪಸ್ ಏನು ಅಂತಂದರೆ, ವೋಟರ್ ಏನು ಚಾಯ್ಸ್ ಮಾಡಿರ್ತಾನೋ ಅದನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಗೊತ್ತಾಗಬಾರ್ದು. ಅದರಿಂದಾಗಿ ಅವ್ರದ್ದು ಇಂಡಿಪೆಂಡೆನ್ಸ್ ಅಥವಾ ಅವರಲ್ಲಿ ಭಯ ಅಥವಾ ಅವರು ನೆಪೋಟಿಸಮ್ ಅಥವಾ ಕ್ರೋನಿಯಿಸಮ್ ಏನು ಹೇಳ್ತೀವಿ ಈ ರೀತಿಯ ವಿಷಯಗಳನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಅನ್ನೋದು ವಿಚಾರಕ್ಕೆ ಸೀಕ್ರೆಸಿ ಆಫ್ ಬ್ಯಾಲೆಟ್ ತುಂಬ ಇಂಪಾರ್ಟೆಂಟ್ ಆಗಿರುವುದು. ಸೀಕ್ರೆಸಿ ಆಫ್ ಬ್ಯಾಲೆಟ್ ಅಥವಾ ಸೀಕ್ರೆಟ್ ಬ್ಯಾಲೆಟ್ ವೋಟಿಂಗ್ ಏನಿರ್ತದೆ ಇದನ್ನು 3 ಸ್ಟೇಜ್ಗಳಲ್ಲಿ ಡಿವೈಡ್ ಮಾಡಿರ್ತೀವಿ. ಅತಿ ಗಟ್ಟಿಯಾಗಿರುವ ಅಥವಾ ಅತಿ ಸ್ಟ್ರಾಂಗೆಸ್ಟ್ ವೋಟ್ ಅಂತಂದರೆ ನೀವು ವೋಟನ್ನು ಟ್ರೇಸ್ ಮಾಡೋಕ್ಕಾಗದೇ ಇಲ್ಲ. ಸೊ ವೋಟ್ ಮಾಡಿದವನಿಗೂ ಸಹ ಗೊತ್ತಿರೋದಿಲ್ಲ ನಾನು ಯಾರಿಗೆ ವೋಟ್ ಮಾಡಿದ್ದೀನಿ ಅಂಥೇಳಿ. ಸೊ ಆ ಸಮಯದಲ್ಲಿ ಎಷ್ಟೋ ಕನ್ಫ್ಯೂಷನ್ಸ್ಗಳಿಗೆ ಒಳಗಾಗುತ್ತದೆ. ಸೊ ಎರಡನೇದು ಅನಾನಿಮಸ್ ವೋಟಿಂಗ್ ಅಂತ ಕರಿತೀವಿ. ಅನಾನಿಮಸ್ ವೋಟಿಂಗ್ ಇನ್ನೊಂದು ರೀತಿಯ ಬ್ಯಾಲೆಟ್ ಸೀಕ್ರೆಸಿ ವೋಟಿಂಗು. ಇದರಲ್ಲಿ ವೋಟ್ ಮಾಡಿದವ್ರಿಗೆ ಅಷ್ಟೇ ಯಾರಿಗೆ ವೋಟ್ ಮಾಡಿದ್ದೀನಿ ಅಂತ ಗೊತ್ತಿರುತ್ತೆ, ಬೇರೆಯವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಇಲ್ಲಿ ವೋಟ್ ಮಾಡಿದವ್ರಿಗೆ ಮಾತ್ರ, ವೋಟರಿಗೆ ಮಾತ್ರ ಗೊತ್ತಿರುತ್ತದೆ. ಇನ್ನೊಂದು ಮಾಡಿದಂತಹ ವೀಕೆಸ್ಟ್ ಅಂದರೆ 3ನೇ ಭಾಗ ಇದು. ಸೊ ಇದರಲ್ಲಿ ವೋಟ್ ಮಾಡಿದವನಿಗೆ ಗೊತ್ತಾಗೋದಲ್ಲದೆ ಇನ್ನೊಬ್ಬರಿಗೂ ವೆರಿಫೈ ಮಾಡೋದಕ್ಕೋಸ್ಕರ ತಿಳಿಸ್ಕೊಡ್ತಾ ಇರುವಂತಹದ್ದು. ಸೊ ಇದು ಥರ್ಡ್ ಫಾರ್ಮ್ ಆಫ್ ವೀಕೆಸ್ಟ್ ಸೀಕ್ರೆಟ್ ಬ್ಯಾಲೆಟ್. ಸೊ ಸೀಕ್ರೆಟ್ ಬ್ಯಾಲೆಟ್ ಇರುವಂಥದ್ದು 3 ಟೈಪ್ಸ್.
ಅದರಲ್ಲಿ ಸೀಕ್ರೆಟ್ ಬ್ಯಾಲೆಟಿನ ಅಡ್ವಾಂಟೇಜಸ್ಸು ಮತ್ತು ಡಿಸಡ್ವಾಂಟೇಜಸನ್ನು ನೋಡಿದಾಗ ನಾವು ಒಂದಿಷ್ಟು ಪಾಯಿಂಟ್ಸ್ ಮಾಡ್ಕೋಬೋದು. ಸೊ ಮೊದಲನೇದಾಗಿ ಸೆಲ್ಲಿಂಗ್ ಆಫ್ ವೋಟ್ಸ್. ನಾವು ಈಗಿನ ಎಲೆಕ್ಷನ್ಸಲ್ಲಿ ತುಂಬ ಸರಿ ನೋಡ್ತೀವಿ, ವೋಟ್ಗಳನ್ನು ಮಾರ್ಕೊಳ್ಳುವಂತಹ ವಿಷಯಗಳು, 500 ರೂಪಾಯಿ, 1000 ರೂಪಾಯಿಗೆ. ಸೊ ಆ ರೀತಿಯ ವಿಷಯಗಳನ್ನು ಅಥವಾ ಆ ರೀತಿಯ ಹೆಜ್ಜೆ ಗುರುತುಗಳನ್ನು ವಿನಾಶ ಮಾಡಲು ಸಾಧ್ಯವಾಗುತ್ತದೆ ಅಂಥೇಳಿ. ಎರಡನೇದು ಸೋಷಲ್ ಪ್ರೆಷರ್, ಸಾಮಾಜಿಕ ಪ್ರೆಷರ್ ಹೆಚ್ಚಾಗೋದು. ನೀನು ನಮ್ಮ ಕ್ಯಾಸ್ಟಿಗೆ ಸೇರಿದವನು, ಇವರಿಗೆ ವೋಟ್ ಮಾಡಬೇಕು ಅಂಥೇಳಿ. ಸೊ ಆ ರೀತಿಯ ಒಂದಿಷ್ಟು ಚಟುವಟಿಕೆಗಳು ಕಡಿಮೆ ಆಗ್ತವೆ. ಮತ್ತು ಫಾಲ್ಸ್ ಮಿಸ್ ವೋಟಿಂಗ್. ಸೊ ಹಾಗೂ ಎಲಿಮಿನೇಷನ್ ಆಫ್ ಅಫಿಷಿಯಲ್ಸ್. ಸೊ ಯಾವುದೇ ಅಫಿಷಿಯಲ್ಸ್ ಅಥವಾ ಪೊಲಿಟಿಕಲ್ ಪ್ರೆಷರ್ ವೋಟಿಂಗ್ ಪ್ರೊಸೆಸ್ ಮೇಲೆ ಬೀಳೋದಿಲ್ಲ. ಇವುಗಳನ್ನು ಅಡ್ವಾಂಟೇಜಸಲ್ಲಿ ನಾವು ನೋಡ್ಬೋದು. ಡಿಸಡ್ವಾಂಟೇಜಸ್ ಅಂತ ನೋಡಿದಾಗ ಎಷ್ಟೊಂದು ಸರಿ ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು ಸರಿ ಆಗದೇ ಇದ್ದಾಗ ವೋಟ್ಗಳು ಫೇಲ್ ಆಗುವಂಥ ಅಥವಾ ಇನ್ವ್ಯಾಲಿಡ್ ವೋಟ್ಸ್ ಆಗುವಂಥ ಚಾನ್ಸಸ್ ಆಗ್ತಾ ಇರೋದ್ರಿಂದ, ಹಾಗೂ ಪೊಲಿಟಿಕಲ್ ಆ್ಯಕ್ಟಿವಿಟಿ, ಯಾವುದೇ ರಾಜಕೀಯ ಪೊಲಿಟಿಕಲ್ ಆ್ಯಕ್ಟಿವಿಟಿಗೆ ಇನ್ವಾಲ್ವ್ ಆಗದೇ ಇರುವಂಥದ್ದು, ಹಾಗೂ ಸೀಕ್ರೆಟ್ ಬ್ಯಾಲೆಟಲ್ಲಿ ಒಬ್ಬ ವ್ಯಕ್ತಿನ ನೋಡಿ ಹಾಕ್ತಾರೆ. ಅದು ಸಾಮಾಜಿಕ ಯಾವುದೇ ಕಾರ್ಯಗಳನ್ನು ಅಥವಾ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ನೋಡಿ ವೋಟ್ ಮಾಡೋದಕ್ಕಿಂತ ಜಾಸ್ತಿ ಒಬ್ಬ ವ್ಯಕ್ತಿಯನ್ನು ನಂಬಿ ಅಥವಾ ವ್ಯಕ್ತಿಯ ಹೆಸರನ್ನು ನೋಡಿ ವೋಟ್ ಮಾಡುವಂಥದ್ದು ಒಂದು ಡಿಸಡ್ವಾಂಟೇಜ್ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಸೊ ಒಟ್ಟಾರೆ ಇಲ್ಲಿ ಸೆಕ್ಷನ್ 94 ರೈಟ್ ಟು ಪ್ರಾಪರ್ಟಿ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಏನಿದೆ, ಸೊ ಈ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಿನ ಬಗ್ಗೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಅಡಿಷನಲ್ ಫಂಡ್ಸ್ ಸಾಟ್ ಫಾರ್ ಜಲ್ ಜೀವನ್ ಮಿಷನ್. ಸೊ ಇಲ್ಲಿ ನಾವು ಜಲ್ ಜೀವನ್ ಮಿಷನಿಗೆ ಹೆಚ್ಚಿನ ಫಂಡ್ಸನ್ನು ಕೊಟ್ಟಿರುವಂತಹದ್ದನ್ನು ವಿಷಯದಲ್ಲಿ ಈ ಆರ್ಟಿಕಲ್ನ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಈ ಆರ್ಟಿಕಲ್ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಇಂಡಿಯನ್ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ ಪ್ರಿಲಿಮ್ಸಲ್ಲಿ ಸಹಕಾರಿಯಾಗಲಿದೆ. ಅದೇ ಜೊತೆಗೆ GS ಪೇಪರ್ 2 ಮೇನ್ಸ್, ಗವರ್ನೆನ್ಸ್, ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಇನ್ ಡೆವಲಪ್ಮೆಂಟ್ ಆಫ್ ವೇರಿಯಸ್ ಸೆಕ್ಟರ್ಸ್ ಆ್ಯಂಡ್ ಇಶ್ಯೂಸ್ ಇನ್ವಾಲ್ವ್ಡ್ ಇನ್ ದರ್ ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟೇಷನಲ್ಲಿ ಇದು ನಮಗೆ ಸಹಕಾರಿಯಾಗಲಿದೆ. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡುವಂಥ ವಿಷಯ ಸೈಲೆಂಟ್ ಫೀಚರ್ಸ್ ಆಫ್ ಜಲ್ ಜೀವನ್ ಮಿಷನ್ ಏನು, ಅದರ ಜೊತೆಯಲ್ಲಿ ಇಂಪ್ಲಿಮೆಂಟೇಷನಲ್ಲಿ ಇರುವಂತಹ ಚಾಲೆಂಜಸನ್ನು ನಾವು ಇಲ್ಲಿ ನೋಡಲಿದ್ದೇವೆ. ಸೊ ಈ ಚಿತ್ರದಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಇಲ್ಲಿ ಜಲ್ ಜೀವನ್ ಮಿಷನಿನ ಅಬ್ಜೆಕ್ಟಿವ್ಸ್ನ ಅರ್ಥ ಮಾಡ್ಕೋಬೋದು. ಮೊದಲನೇದಾಗಿ 2024ರವರೆಗೆ ಪೈಪ್ಡ್ ವಾಟರ್ ಸಪ್ಲೈ ಪ್ರತಿ ಗ್ರಾಮೀಣ ಮನೆಗೆ ಆಗಬೇಕು. ಹಾಗೂ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಅಟ್ ಲೋಕಲ್ ಲೆವೆಲ್ ಏನಿದೆ ಅದು ಕರೆಕ್ಟಾಗಿ ಸ್ಯಾಟಿಸ್ಫೈ ಆಗಬೇಕು. ಆ್ಯಂಡ್ ಕವರೇಜ್ ಎರಡು ಸೆಂಟ್ರಲ್ ಹಾಗೂ ಸ್ಟೇಟ್ ಗೌರ್ಮೆಂಟ್ಸ್ ಎರಡೂ ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸುವಂಥದ್ದು. ಮತ್ತು ಲೋಕಲ್ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿ ಯಾವ ರೀತಿಯಾಗಿ ನೀರನ್ನು ಅಥವಾ ರೀಯೂಸ್ ಆಫ್ ವಾಟರ್, ವೇಸ್ಟ್ ವಾಟರನ್ನು ಅಗ್ರಿಕಲ್ಚರಲ್ಲಿ ಏನು ಯೂಸ್ ಮಾಡ್ತಿದ್ದಾರೆ ಅದನ್ನು ಹೇಗೆ ಮತ್ತೆ ರೀಯೂಸ್ ಮಾಡಲು ಸಾಧ್ಯವಿದೆ ಅನ್ನೋ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡಬೇಕು ಅನ್ನೋದು ಈ ಮಿಷನ್ನಿನ ಅಬ್ಜೆಕ್ಟಿವ್ಸ್ ಆಗಿರುವಂತಹದ್ದು. ಸೊ ಮೊದಲನೇದಾಗಿ ಇಲ್ಲಿ ಜಲ್ ಜೀವನ್ ಮಿಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಭಾರತ ದೇಶದಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಪಾಪ್ಯುಲೇಷನ್ ಇರೋದ್ರಿಂದ ವಾಟರ್ ರಿಸೋರ್ಸಸ್ಗಳು ಕಡಿಮೆ ಆಗಿರುತ್ತವೆ. ಸೊ ಈ ಫ್ರೆಶ್ ವಾಟರ್ ರಿಸೋರ್ಸಸ್ ಕಡಿಮೆ ಆಗಿರೋದ್ರಿಂದ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಅಥವಾ ಗ್ರೌಂಡ್ ವಾಟರ್ನ ಬೋರ್ವೆಲ್ಗಳು ಹೆಚ್ಚೆ ಆಗ್ತಾ ಇರೋದ್ರಿಂದ ಗ್ರೌಂಡ್ ವಾಟರ್ನನ್ನು ನಾವು ಹೆಚ್ಚಿನ ಮಾತ್ರದಲ್ಲಿ ಕಳ್ಕೊತಾ ಇದ್ದೀವಿ. ಸೊ ಗ್ರೌಂಡ್ ವಾಟರ್ ಕಡಿಮೆ ಆಗೋದು, ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ, ಹಾಗೂ ಈ ರೀತಿಯ ಬೇರೆ ನೀರಿನ ಮೇಲೆ ಒತ್ತಡ, ಫ್ರೆಶ್ ವಾಟರ್ ಮೇಲೆ ಒತ್ತಡ ಬೀಳೋದ್ರಿಂದ ಭಾರತ ಒಂದು ಕ್ರೈಸಿಸ್ ಅಥವಾ ಚಾಲೆಂಜನ್ನು ಎದುರಿಸ್ತಾ ಇದೆ. ಸೊ ಇದಕ್ಕೆ ಹೊಡೆದಾಡಬೇಕು ಅಂತಂದರೆ ಅಥವಾ ಇದ್ರ ವಿರುದ್ಧ ನಾವು ರೆಡಿ ಆಗಬೇಕು ಅಂದರೆ ಜಲ್ ಜೀವನ್ ಮಿಷನ್ ಅಂತ ಒಂದು ಸ್ಕೀಮ್ ಬೇಕಾಗಿದೆ. ವಾಟರ್ ಕನ್ಸರ್ವೇಷನ್ ಮತ್ತು ರೀಯೂಸ್ ಸ್ಟ್ರಾಟಜೀಸ್ ಮೇಲೆ ವರ್ಕ್ ಮಾಡುವಂಥದ್ದು. ಸೊ ಈ ಸ್ಕೀಮನ್ನು ಶುರು ಮಾಡಿದ್ದು ಪೈಪ್ಡ್ ವಾಟರ್ ಸಪ್ಲೈ, ಹರ್ ಘರ್ ಜಲ್ ಅಂಥೇಳಿ ಪ್ರತಿ ಹಳ್ಳಿಯಲ್ಲಿ ರೂರಲ್ ಮನೆಗೆ 2024ರವರೆಗೆ ಪೈಪ್ಡ್ ವಾಟರ್ ಸಪ್ಲೈ ಹೋಗಬೇಕು ಅನ್ನೋದು ಮೊದಲನೇ ಅಬ್ಜೆಕ್ಟಿವ್ ಆಗಿರುವಂಥದ್ದು. ಹಾಗೂ ಪ್ರತಿ ಮನೆಗೂ 55 ಲೀಟರ್ ಪ್ರತಿ ವ್ಯಕ್ತಿ ಪ್ರತಿ ದಿನಕ್ಕೆ ಪ್ರತಿ ಹಳ್ಳಿಯ ಮನೆಗೆ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ ಇರಬೇಕು. ಇದು ಎರಡನೇ ಅಬ್ಜೆಕ್ಟಿವ್ ಆಗಿರುವಂಥದ್ದು. ಸಪ್ಲೈ ಸೈಡ್ ಹಾಗೂ ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟನ್ನು ನೋಡ್ಕೋಬೇಕಾಗಿರುವಂಥದ್ದು. ರೈನ್ ವಾಟರ್ ಹಾರ್ವೆಸ್ಟಿಂಗ್, ಗ್ರೌಂಡ್ ವಾಟರ್ ರೀಚಾರ್ಜ್ ಮತ್ತು ಹೌಸ್ ಹೋಲ್ಡ್ ವೇಸ್ಟ್ ವಾಟರ್ನ ಯಾವ ರೀತಿ ರೀಯೂಸ್ ಮಾಡಬೇಕು ಅನ್ನೋದ್ರ ಮೇಲೆ ವರ್ಕ್ ಮಾಡಬೇಕಾಗಿರುವಂಥದ್ದು. ಮತ್ತು ಫಂಡಿಂಗ್ ಪ್ಯಾಟರ್ನ್ ನೋಡಿದಾಗ 50-50% ಸೆಂಟರ್ಗೂ ಮತ್ತು ಸ್ಟೇಟ್ಗೂ ಇರುವಂಥದ್ದು. ಅದೇ ಹಿಮಾಲಯನ್ ಸ್ಟೇಟ್ಸ್ ಆಗಿದ್ದರೆ 90 ಮತ್ತು 10%, 90:10% ಇದೆ. ಸೆಂಟ್ರಲ್ ಹಾಗೂ ಯೂನಿಯನ್ ಟೆರಿಟರೀಸಿಗೆ ಕೇಂದ್ರ ಸರ್ಕಾರನೇ ಇನ್ವೆಸ್ಟ್ ಮಾಡುವಂಥದ್ದು. ಹಾಗೂ ಇದನ್ನು 4 ಡಿವಿಷನ್ಸಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರುವಂಥದ್ದು. ಮೊದಲನೇದಾಗಿ ನ್ಯಾಷನಲ್ ಜಲ್ ಜೀವನ್ ಮಿಷನ್, ಇದು ಸೆಂಟ್ರಲ್ ಲೆವೆಲಲ್ಲಿ. ಹಾಗೂ ಸ್ಟೇಟ್ ಲೆವೆಲಲ್ಲಿ ನೋಡಿದಾಗ ಸ್ಟೇಟ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಮಿಷನ್ ಆಗಿರುವಂಥದ್ದು ಸ್ಟೇಟ್ ಲೆವೆಲಲ್ಲಿ. ಹಾಗೂ ಡಿಸ್ಟಿಕ್ ಲೆವೆಲಲ್ಲಿ ನೋಡಿದಾಗ ಡಿಸ್ಟಿಕ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಮಿಷನ್ ಮತ್ತು
ವಿಲೇಜ್ ಲೆವೆಲಲ್ಲಿ ನೋಡಿದಾಗ ವಿಲೇಜ್ ವಾಟರ್ ಸ್ಯಾನಿಟೇಷನ್ ಕಮಿಟಿ. ಸೊ ಈ 4 ಡಿವಿಷನ್ಸಲ್ಲಿ ಇಂಪ್ಲಿಮೆಂಟೇಷನ್ ನಡೀತಾ ಇರುವಂಥದ್ದು. ಹಾಗೆ ಜಲ್ ಜೀವನ್ ಮಿಷನ್ ಒಂದು ಜನ್ ಆಂದೋಲನನ್ನು, ವಾಟರ್ಗೋಸ್ಕರ ಇರುವಂತಹ ಒಂದು ಕ್ಯಾಂಪೇನನ್ನು ಶುರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಹಾಗೂ ಈ ಆರ್ಟಿಕಲ್ನಲ್ಲಿ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಅಂತ ಏನಿದೆ ಅದು ಸುಮಾರು 82,000 ಕೋಟಿ ಅಡಿಷನಲ್ ಫಂಡ್ಸನ್ನು ಈಗ ಜಲ್ ಜೀವನ್ ಮಿಷನಲ್ಲಿ ಎಲ್ಲಿ ಫಂಡ್ಸ್ ಕಡಿಮೆ ಇದ್ವೋ ಅದಕ್ಕೋಸ್ಕರ ಸಹಾಯ ಹಸ್ತ ಅಥವಾ ಸಹಾಯಧನವನ್ನು ಎಕ್ಸ್ಟ್ರಾ ಕೊಟ್ಟಿರುವಂಥದ್ದು. ಅದು ವಿಷಯದಲ್ಲಿ ಈ ಆರ್ಟಿಕಲ್ನನ್ನು ನಾವು ಪೂರ್ತಿಯಾಗಿ ಡಿಸ್ಕಸ್ ಮಾಡಿರುವಂಥದ್ದು. ಇಲ್ಲಿ ಇನ್ನೊಂದು ಆರ್ಟಿಕಲ್, ಫಾರ್ ಮೈನರ್ ಟ್ಯಾಕ್ಟಿಕಲ್ ಗೇನ್ಸ್ ಆನ್ ದ ಗ್ರೌಂಡ್ ಚೈನಾ ಹ್ಯಾಸ್ ಸ್ಟ್ರಾಟಜಿಕಲಿ ಲಾಸ್ಟ್ ಇಂಡಿಯಾ. ಸೊ ಮಿಸ್ಟರ್ ಗೌತಮ್ ಬಂಬಾವಲೆ ಅಂತ ಹೇಳಿ ಭಾರತ ಸರ್ಕಾರದ ಅಂಬಾಸಿಡರ್ ಆಗಿದ್ದರು ಚೈನಾಗೆ, ಫಾರ್ಮರ್ ಇಂಡಿಯನ್ ಅಂಬಾಸಿಡರ್ ಟು ಚೈನಾ. ಇವರು ಕೊಟ್ಟಿರುವಂತಹ ಒಂದು ಇಂಟರ್ವ್ಯೂನಲ್ಲಿ ಯಾವ ರೀತಿಯಾಗಿ ಈಗ ಪ್ರೆಸೆಂಟ್ ಸಿಚುವೇಶನ್ ಚೈನಾ ಹಾಗೂ ಇಂಡಿಯಾ ಮಧ್ಯೆ ಇರುವಂತಹ ವಿಷಯಗಳ ಮೇಲೆ ಡಿಸ್ಕಸ್ ಮಾಡಿರುವಂಥದ್ದು. ಇಲ್ಲಿ ಕೊಟ್ಟಿರುವಂಥ ವಿಷಯ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಫಾರ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಹಾಗೂ ಮೇನ್ಸ್ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಡಲ್ಲಿ ನಮಗೆ ಇದು ಸಹಕಾರಿಯಾಗಲಿದೆ. ಹಾಗೂ ಇಲ್ಲಿ ನಾವು ತಿಳ್ಕೊಳ್ಳುವಂಥ ವಿಷಯ ಯಾವ ರೀತಿಯ ಕಾನ್ಸಿಕ್ವೆನ್ಸಸ್ಸಿಗೆ ಈಗ ಮಾಡ್ತಾ ಇರುವಂತಹ ಚೈನಾ ಅಪ್ರೋಚ್ಗೆ ಒಳಗಾಗಲಿದೆ, ಹಾಗೂ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಭಾರತದ ಜೊತೆಯಲ್ಲಿ ಇರುವಂತಹದ್ರ ಮೇಲೆ ಯಾವ ರೀತಿಯ ಪ್ರಭಾವಗಳು ಬೀಳಲಿವೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಹೆಚ್ಚಿಗೆ ಡಿಸ್ಕಸ್ ಮಾಡಲಿದ್ದೇವೆ. ಈ ಆರ್ಟಿಕಲ್ನಲ್ಲಿ ನಾವು ಒಟ್ಟಾರೆ ಈಗಷ್ಟೇ ನಡೆದಿರುವಂತಹ ಇಂಡಿಯಾ ಚೈನಾ ಮಧ್ಯೆ ಘರ್ಷಣೆಯನ್ನು ಡಿಸ್ಕಸ್ ಮಾಡಿದಾಗ ಗೌತಮ್ ಬಂಬರ್ವಾಲೆ ಅವರು ಹೇಳುವಂತಹ ಒಂದಿಷ್ಟು ವಿಷಯಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ಅವರು ಹೇಳುವಂಥದ್ದು ಯಾವ ರೀತಿಯಾಗಿ ಬಾರ್ಡರ್ ಪೀಸ್ ಮತ್ತು ಟ್ರ್ಯಾಂಕ್ವಾಲಿಟಿಯನ್ನು ಎರಡು ದೇಶಗಳು ಒಪ್ಕೊಂಡಿದ್ವೋ ಆ ನಿಟ್ಟಿನಲ್ಲಿ ನಡುವ ಅವಶ್ಯಕತೆ ಇದೆ ಅಂತ ಹೇಳಿ. ಆದರೆ ಈಗ ನಡೀತಿರುವಂತಹ ಡಿಫರೆನ್ಸಸ್ಗಳು ಆಗಿರೋದ್ರಿಂದ ಅಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಚೈನಾ ಭಾರತದ ಒಪಿನಿಯನನ್ನು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬಗ್ಗೆ ತಗೊಳ್ಳದೆ ಯೂನಿಲ್ಯಾಟ್ರಲ್ ಆಗಿ ಅವ್ರದೇ ಪರ್ಸೆಪ್ಷನ್ ಮೇಲೆ ಆ್ಯಕ್ಟ್ ಮಾಡ್ತಾ ಇರುವಂತಹದ್ದು ತಪ್ಪು ಅಂತ ಹೇಳಿ. ಹಾಗೂ ಭಾರತ ಈಗ ಇರುವಂತಹ ಸಿಚುವೇಶನ್ನಲ್ಲಿ ಮಾತಾಡೋದಕ್ಕೂ ಮತ್ತು ಸ್ಟ್ರಾಂಗ್ ಮಿಲಿಟರಿ ಪೋಸ್ಚರ್ ಎರಡಕ್ಕೂ ಭಾರತ ಸಿದ್ಧವಾಗಿರೋದ್ರಿಂದ ಒಂದು ಚೈನೀಸ್ ಪಾಲಿಸಿ ಮೇಲೆ ರೀಅಸೆಸ್ಮೆಂಟ್ ಮಾಡುವ ಅವಶ್ಯಕತೆ ಇದೆ. ಇನ್ನೊಂದು ಸರಿ ಅದರ ಮೇಲೆ ಹಿಂತಿರುಗಿ ಹೊಸ ಅಗ್ರಿಮೆಂಟ್ಸಿಗೆ ಬರುವ ಅವಶ್ಯಕತೆ ಇದೆ ಅನ್ನೋದನ್ನು ಹೇಳ್ತಾ ಇರೋದು. ಮತ್ತು ಪೂರ್ತಿಯಾಗಿ ಎಕನಾಮಿಕ್ ಕಟ್ ಡೌನ್ ಏನು ಚೈನಾ ಜೊತೆ ಆಗೋದಿಲ್ಲ, ಆದರೆ ನಾರ್ಮಲ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ಸಹ ಮುನ್ಸಾಗಿಸೋದು ಕಷ್ಟ ಆಗಬಹುದು ಅನ್ನೋದನ್ನು ಹೇಳಲಾಗುತ್ತಿದೆ. ಹಾಗೂ ಗೌತಮ್ ಅವರು ಹೇಳಿದ ಹಾಗೆ ಚೈನಾನ ಈ 5G ಟ್ರೇಲ್ ಏನಿದೆ ಅಥವಾ 5G ಜನ್ರೇಷನ್ಗೆ ನಾವು ಏನು ಹೋಗ್ತಾ ಇದ್ದೀವಿ ಅದನ್ನು ಚೈನಾದಿಂದ ಹೊರಗಿಟ್ಟು ಭಾರತ ಇಂಡಿಪೆಂಡೆಂಟ್ ಆಗಿ ಮುನ್ಸಾಗಬೇಕು ಅವಶ್ಯಕತೆ ಇದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಚೈನಾ ತನ್ನ ಸ್ಟ್ರಾಟಜಿಕ್ ಅಲಯನ್ಸ್ ಆ್ಯಂಡ್ ಕೋಆಪರೇಷನನ್ನು ಕಳ್ಕೊಂಡಿದೆ ಭಾರತದೊಂದಿಗೆ. ಈ ಬಾರ್ಡರ್ ಮತ್ತು ಫ್ಯೂಚರ್ ಪಿಕ್ಚರನ್ನು ಹಾರ್ಡ್ ಲೈನಿಂದಾಗಿ ಏನು ತನ್ನನ್ನು ತಾನು ವ್ಯಕ್ತಪಡಿಸ್ಕೊಂಡಿದೆ ಅಥವಾ ಮಿಲಿಟರಿ ಜೊತೆ ಆಗಿದ್ದಂತಹ ಒಂದಿಷ್ಟು ಘರ್ಷಣೆಗಳನ್ನು ನೋಡಿದಾಗ ತನ್ನ ಸ್ಟ್ರಾಟಜಿಕ್ ರಿಲೇಷನನ್ನು ಭಾರತದೊಂದಿಗೆ ಕಳ್ಕೊಂಡಿರುವಂತಹ ವಿಷಯವನ್ನು ಇಲ್ಲಿ ಡಿಸ್ಕಸ್ ಮಾಡಲಾಗುತ್ತದೆ. ಹಾಗೆ ನಾವು ಈ ಎರಡು ಹೆಡ್ಡಿಂಗ್ಸ್ಗಳಲ್ಲಿ ಇಲ್ಲಿ ಕೊಟ್ಟಿರುವಂತಹ ವಿಷಯಗಳನ್ನು ನೋಡಲಿದ್ದೇವೆ. ಮೊದಲನೇದು, ಭಾರತ ಪಾಕಿಸ್ತಾನ್, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶರ ಜೊತೆಗೆ ಇದ್ದಂತಹ ಸಂಬಂಧಗಳನ್ನು ಯಾವ ರೀತಿಯಾಗಿ ಮುನ್ಸಾಗಿಸಿಕೊಂಡು ಬಂದಿದೆ, ಒಂದು ವೇಳೆ ಅವರಿಬ್ಬರ ಮಧ್ಯದಲ್ಲಿ ಇರುವಂತಹ ಡಿಫರೆನ್ಸಸ್ಗಳನ್ನು ಹೇಗೆ ರಿಸಾಲ್ವ್ ಮಾಡಿಕೊಂಡಿರುವಂತಹದ್ದು ಸಕ್ಸಸ್ಫುಲಿ, ಆದರೆ ಚೈನಾ ಜೊತೆ ಆದಂತಹ ತಪ್ಪುಗಳೇನು ಹಾಗೂ ಚೈನಾ ಮತ್ತು ಭಾರತ ಒಂದಾಗಿದ್ದಲ್ಲಿ ಅವರಿಗೆ ಇದ್ದ ಲಾಭಗಳನ್ನು ಏನು ಅಂತ ನೋಡಿದಾಗ ತುಂಬ ಆಶ್ಚರ್ಯವಾಗುತ್ತೆ. ಸೊ ಮೊದಲನೇದಾಗಿ ಜಮ್ಮು ಕಾಶ್ಮೀರ ವಿಷಯದಲ್ಲಿ ಪಾಕಿಸ್ತಾನ ಜೊತೆಯಲ್ಲಿ ಎಷ್ಟೇ ಘರ್ಷಣೆಗಳು ಇದ್ದರೂ ಸಹ ಭಾರತ ಸಾಫ್ಟ್ ಪವರ್ ಮೇಲೆ ಹೆಚ್ಚಿನ ನಂಬಿಕೆಯನ್ನು ತೋರಿಸಿರುವಂಥದ್ದು. ಆ್ಯಂಡ್ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ಸ್ ಮೇಲಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮೇಲಾಗಿರ್ಬೋದು, ಡೆವಲಪ್ಮೆಂಟ್ ಅಸಿಸ್ಟೆನ್ಸಲ್ಲಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಾಗಿರ್ಬೋದು, ಕಲ್ಚರಲ್ ಟೈಸಲ್ಲಾಗಿರ್ಬೋದು, ಯಾವುದೇ ಬಾರ್ಡರ್ ಇಶ್ಯೂಸ್ ಇದ್ದರೂ ಡಿಪ್ಲೊಮೆಟಿಕ್ ಆ್ಯಂಡ್ ಪೊಲಿಟಿಕಲ್ ಚಾನೆಲ್ಸಿಂದಾಗಿ ಆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಲು ಭಾರತ ಯಾವಾಗಲೂ ಪ್ರಯತ್ನಿಸುತ್ತಿರುವಂಥದ್ದು. ಅದೇ ರೀತಿಯಲ್ಲಿ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶನ ಜೊತೆಗೆ ಇರುವಂತಹ ಹಾಗೂ ಇದ್ದಂತಹ ಎಷ್ಟೋ ಡಿಸ್ಪ್ಯೂಟ್ಸ್ಗಳನ್ನು ನಾವು ಪೀಸ್ಫುಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳಲು ಸಾಧ್ಯವಾಯಿತು. ಅದೇ ಪಾಕಿಸ್ತಾನದ ಜೊತೆಯಲ್ಲಿ ಇರುವಂತಹ ಸಂಬಂಧಗಳನ್ನು ಸಾರ್ಕ್ ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು, ಪಾಕಿಸ್ತಾನಕ್ಕೆ ಬೇಕಾದಂತಹ ಡಿಸಾಸ್ಟರ್ ಟೈಮಲ್ಲಿ ಸಪೋರ್ಟ್ ಆಗಿರ್ಬೋದು. ಸೊ ಈ ರೀತಿಯ ವಿಷಯಗಳಲ್ಲಿ ಭಾರತ ಸಹಾಯ ಹಸ್ತ ಅಥವಾ ಸಾಫ್ಟ್ ಪವರ್ ಡಿಪ್ಲೊಮಸಿಯಿಂದ ಹೆಚ್ಚಿನ ಮಾತ್ರದಲ್ಲಿ ಲಾಭ ಪಡೆದಿರುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇಂಡಿಯಾ ಚೈನಾ ಮಧ್ಯೆ ಸಂಬಂಧಗಳು ನೋಡಿದಾಗ ಭಾರತ ಹಾಗೂ ಚೈನಾ ಒಂದೇ ಸಾಂಸ್ಕೃತಿಕ ಬ್ಯಾಕ್ಗ್ರೌಂಡನ್ನು ಹೊಂದಿರುವಂತಹ ರಾಷ್ಟ್ರಗಳಾಗಿರ್ತವೆ ಹಾಗೂ ಒಂದೇ ಸಮಯದಲ್ಲಿ ಎರಡು ರಾಷ್ಟ್ರಗಳು ಸ್ವತಂತ್ರವನ್ನು ಪಡೆದಿರುವಂಥದ್ದು. ಮತ್ತು ಏನಾದರೂ ಇವರಿಬ್ಬರು ಕೋಆಪರೇಟಿವ್ ಡೆವಲಪ್ಮೆಂಟ್ ಮೇಲೆ
ಕೈ ಚಾಚಿದ್ದಲ್ಲಿ, ಇಬ್ಬರು ಕೈ ಜೊತೆ ಹಿಡಿದು ನಡೆದಿದ್ದಲ್ಲಿ ಇಂಡಿಯನ್ ಓಷನ್ ಟ್ರೇಡ್, ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್, ಕೋಲ್ಡ್ ವಾರ್ ಕಂಟ್ರೀಸ್, ಥರ್ಡ್ ವರ್ಲ್ಡ್ ಕಂಟ್ರೀಸ್ ವಿರುದ್ಧವಾಗಿ ಹೋರಾಡಲು ಒಂದು ಅದ್ಭುತವಾದ ಹಾಗೂ ಸೂಪರ್ ಪವರ್ ಆಗಿ ಹೊರಹೊಮ್ಮಲು ತುಂಬ ಸಹಕಾರಿಯಾಗಲಿದ್ದಾಗುತ್ತಿತ್ತು. ಅದರ ಜೊತೆಯಲ್ಲಿ ಭಾರತ ಹಾಗೂ ಚೈನಾ ಮಧ್ಯೆ ಸ್ಟ್ರಾಟಜಿಕ್ ಅಲೈನ್ಸ್ ಬೆಳೆದಿದ್ದಲ್ಲಿ ಸೌತ್ ಹಾಗೂ ಸೌತ್ ಈಸ್ಟ್ ಏಷ್ಯಾದಲ್ಲಿ ಓವರ್ ಆಲ್ ಡೆವಲಪ್ಮೆಂಟಿಗೆ ತುಂಬ ಸಹಕಾರಿಯಾಗಿರ್ತಿತ್ತು. ಅದರ ಜೊತೆಯಲ್ಲಿ ಸ್ಟ್ರಾಂಗ್ ಎಕನಾಮಿಕ್ ಆ್ಯಂಡ್ ಮಿಲಿಟರಿ ಪವರ್ ಆಗಿ ಹೊರಹೊಮ್ಮುತ್ತಿದ್ವು ಎರಡೂ ಏನಾದರೂ ಜೊತೆಗೆ ಇದ್ದಿದ್ದಲ್ಲಿ. ಅದರಿಂದಾಗಿ ಏಷ್ಯನ್ ಮತ್ತು ಸರೌಂಡಿಂಗ್ ರೀಜನ್ಸಲ್ಲಿ ಡೆವಲಪ್ಮೆಂಟಲ್ ಅಸಿಸ್ಟೆನ್ಸ್, ಪೀಸ್ ಆ್ಯಂಡ್ ಸೆಕ್ಯೂರಿಟಿ, ಆ್ಯಂಟಿ ಟೆರರಿಸಮ್ ವಿರುದ್ಧವಾಗಿ ಹೋರಾಡಲು ಒಂದು ಉತ್ತಮವಾದ ಪವರ್ ಆಗಿ ಹೊರಹೊಮ್ಮುತ್ತಿದ್ದವು. ಅದರ ಜೊತೆಯಲ್ಲಿ ವೆಸ್ಟರ್ನ್ ಪವರ್ಸ್ ವಿರುದ್ಧವಾಗಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಸಲ್ಲಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸಲ್ಲಿ, ವರ್ಲ್ಡ್ ಟ್ರೇಡಲ್ಲಿ ಭಾರತ ಮತ್ತು ಚೈನಾ ಏನಾದರೂ ಒಂದಾಗಿದ್ದಲ್ಲಿ ಇವರಿಗೆ ಸರಿಸಾಟಿ ಯಾರೂ ಇರ್ತಾ ಇದ್ದಿಲ್ಲ. ಅದೇ ಜೊತೆಗೆ ಭಾರತ ಚೈನಾ ಮಧ್ಯೆ ಆಗ್ತಾ ಇರುವಂತಹ ಬಿರುಕು ಚೈನೀಸ್ ಹಾರ್ಡ್ ಲೈನರ್ ಪಾಲಿಸಿಯಿಂದಾಗಿ, ಇದರಿಂದಾಗಿ ಈ ಬಾರ್ಡರ್ ಡಿಸ್ಪ್ಯೂಟ್ ಭಾರತದ ಜೊತೆಗೆ ಇರೋದ್ರಿಂದ ಹಾಗೂ ಚೈನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿ ಭಾರತದ ಎಂಟ್ರಿ ನಾವು ನೋಡಿದ ಹಾಗೆ UNSCL ಆಗಿರ್ಬೋದು ಹಾಗೂ ನ್ಯೂಕ್ಲಿಯರ್ ಆರ್ಮ್ಸ್ ಗ್ರೂಪಲ್ಲಾಗಿರ್ಬೋದು. ಸೊ ಈ ರೀತಿಯ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಸಲ್ಲಿ ಭಾರತದ ಮೆಂಬರ್ಶಿಪ್ಪನ್ನು ಹಿಂದೆ ಹಾಕ್ತಾ ಇರುವಂತಹ ಚೈನಾ ಪಾಲಿಸಿಗಳಿಂದಾಗಿ ಒಂದಿಷ್ಟು ಅಪನಂಬಿಕೆ ಮತ್ತು ಎರಡೂ ದೇಶಗಳ ಮಧ್ಯೆ ಟೆನ್ಷನ್ ಹೆಚ್ಚಿಸಿಕೆ ಆಗ್ತಾ ಇರೋದ್ರಿಂದ ಸಣ್ಣ ಸಣ್ಣ ವಿಷಯಗಳಿಗೆ ಚೈನಾ ಒಂದು ಉತ್ತಮವಾದ ಸ್ನೇಹಿತನನ್ನು ಕಳ್ಕೊತಾ ಇದೆ ಅನ್ನೋದು ಗೌತಮ್ ಅವರು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂತಹದ್ದು. ಹಾಗಾದರೆ ಇಲ್ಲಿ ಇವತ್ತಿನ ಪ್ರಿಲಿಮ್ಸ್ ಕ್ವೆಶನ್ಸ್ ಎರಡು. ಮೊದಲನೇದು ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇಂಟ್ರೊಡ್ಯೂಸ್ ಬೈಕಾಲರಲಿಸಮ್ ಇನ್ ದ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್. ಎರಡನೇದು ಆ್ಯಂಟಿ ಡಿಫೆಕ್ಷನ್ ಲಾ ಕೆನಾಟ್ ಬಿ ರಿವೋಕ್ಡ್ ವೆನ್ ಮೆಂಬರ್ ವೋಟ್ಸ್ ಅಗೇನ್ಸ್ಟ್ ಪಾರ್ಟಿ ವಿಶ್ ಡ್ಯೂರಿಂಗ್ ರಾಜ್ಯಸಭಾ ಎಲೆಕ್ಷನ್ಸ್. ಓನ್ಲಿ ಡೆಲ್ಲಿ ಹ್ಯಾಸ್ ರಿಪ್ರೆಸೆಂಟೇಷನ್ ಇನ್ ರಾಜ್ಯಸಭಾ ಅಮಾಂಗ್ UTs. ಅದಕ್ಕೆ ಯಾವುದು ಸರಿಯಾದ ಉತ್ತರ ಅನ್ನೋದು ನಾವು ಇಲ್ಲಿ ನೋಡಬೇಕಾಗಿದೆ. ಸ್ಟೇಟ್ಮೆಂಟ್: ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಇನ್ಕರೆಕ್ಟ್ ಅಬೌಟ್ ಕಾಮನ್ವೆಲ್ತ್ ಆಫ್ ನೇಷನ್ಸ್? Only former British colonies are eligible for membership in Commonwealth. The chair of Commonwealth heads of government meeting would be rotated among member countries for every 2 years. ಸೊ ಇಲ್ಲಿ ಯಾವುದು ಇನ್ಕರೆಕ್ಟ್ ಅನ್ನೋದನ್ನು ಇಲ್ಲಿ ಮಾಡಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ವಿಶ್ಲೇಷಣೆ ಗೆಳೆಯರೆ. ಸೊ ಮತ್ತೆ ಭೇಟಿಯಾಗೋಣ ನಾಳೆ ಹೊಸ ಸಂಚಿಕೆಯೊಂದಿಗೆ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ತಮ್ಮ ಪ್ರಯತ್ನ ಹಾಗೂ ಪ್ರಿಪರೇಷನನ್ನು ನಿಲ್ಲಿಸದೆ ಪ್ರಯತ್ನವನ್ನು ಮುನ್ಸಾಗಿಸಿ. ಜೈ ಹಿಂದ್, ಜೈ ಕರ್ನಾಟಕ.